Divine Grace Igniter. ಡಾನ್ ಬೋಸ್ಕೋ ಕನಸುಗಳಿಗೆ ತಂದೆ. ಮೃದುವಾದ ತಂತಿವಾದ್ಯಗಳ ಸಂಗೀತ ಬೆಳಗಿನ ಪ್ರಭಾತದಂತೆ ಮನದೊಳಗೆ ಬೆಳಕು ತುಂಬುತ್ತಾ ಶುರುವಾಗುತ್ತದೆ. ಮಂದ ಮಂಜಿನ ನಡುವೆ ಇಟಲಿಯ ಕ್ಯಾಸ್ಟೆಲ್ನುವೋ ಹಳ್ಳಿಯ ದೃಶ್ಯ ನಿಧಾನವಾಗಿ ತೆರೆದಾಡುತ್ತದೆ. ದೂರದಲ್ಲಿ ಚರ್ಚ್ ಗಂಟೆಗಳ ಸುಮಧುರ ನಾದ ಕೇಳಿಬರುತ್ತಿದೆ. ಗುಡ್ಡದಾಚೆ ಸೂರ್ಯನ ಕಿರಣಗಳು ಹಳ್ಳಿಗೆ ಚಿನ್ನದ ಹೊಳಪು ನೀಡುತ್ತವೆ. ಹಸಿರು ಹೊಲಗಳಲ್ಲಿ ಕಾಲು ಚಪ್ಪಲಿಯಿಲ್ಲದೆ ಓಡಾಡುವ, ಗಾಳಿಪಟವನ್ನು ಬೆನ್ನಟ್ಟುತ್ತಿರುವ ಬಾಲಕನ ನಗು ಸದ್ದು ಗಾಳಿಯಲ್ಲಿ ಹರಡುತ್ತದೆ. ಈ ಮೃದು ದೃಶ್ಯಗಳಲ್ಲಿ ವರ್ಣನಾಧಾರಿಯ ಧ್ವನಿ ಕೇಳಿಬರುತ್ತದೆ. ಪ್ರತಿಯೊಂದು ಸಂತನಿಗೂ ಒಂದು ಕಥೆ ಇದೆ. ಕೆಲವರು ಜನಿಸುತ್ತಾರೆ ಲೋಕವನ್ನೇ ಬೆಳಗುವ ಕನಸೊಂದರ ಜೊತೆ. ದಾರಿದ್ರ್ಯ, ಹಸಿವು, ನಿರ್ಲಕ್ಷ್ಯದಿಂದ ತುಂಬಿದ್ದ ಕಾಲದಲ್ಲಿ ದೇವರು ಒಬ್ಬ ತಂದೆಯನ್ನು ಕಳುಹಿಸಿದರು. ಬಲಹೀನರಿಗಾಗಿ, ಅನಾಥರಿಗಾಗಿ, ಕನಸು ಚೂರು ಆಗಿದ್ದ ಬಾಲಕರಿಗಾಗಿ. ಆತನ ಹೆಸರು ಜಿಯೋವಾನಿ ಬೋಸ್ಕೋ. ನಮ್ಮ ಡಾನ್ ಬೋಸ್ಕೋ. ಕಪ್ಪು ಹೊಗೆಗಳಿಂದ ತುಂಬಿದ ಕಾರ್ಖಾನೆಗಳು, ರಸ್ತೆಯ ಬದಿಯಲ್ಲಿ ಹೊಟ್ಟೆ ಹಾಕಲು ಬೇಡುವ ಮಕ್ಕಳು, ಕಠಿಣ ಕಾರ್ಮಿಕೆ ಕೆಲಸದಲ್ಲಿ ದುಡಿಯುವ ಬಾಲಕರ ಕಣ್ಣಲ್ಲಿ ಭಯ ಮತ್ತು ನಿರಾಶೆ. ನಂತರ ಚಿಕ್ಕ ಗ್ರಾಮೀಣ ಮನೆಯಲ್ಲಿ ದೀಪದ ಬೆಳಕಿನಲ್ಲಿ ತನ್ನ ತಾಯಿ ಮಾಮ ಮಾರ್ಗರೆಟ್ ಜೊತೆ ಕುಳಿತು ಮಣ್ಣಿನ ಕ್ರೂಶ್ ಮುಂದೆ ಪ್ರಾರ್ಥಿಸುವ ಬಾಲಕ ಜಾನ್ ಬೋಸ್ಕೋ ಕಾಣಿಸುತ್ತಾನೆ. ತಾಯಿ ಮಗನ ತಲೆಯ ಮೇಲೆ ಕೈ ಇಟ್ಟು ಮೃದು ಸ್ವರದಲ್ಲಿ ಹೇಳುತ್ತಾಳೆ, ದೇವರು ಇರುವ ಮನೆಗೆ ಕೊರತೆ ಎಂಬುದೇ ಇಲ್ಲ ಮಗನೇ. ಹಿನ್ನೆಲೆಯಲ್ಲಿ ಮಧುರ ಗಾಯನ, ದೃಶ್ಯಗಳು ಕನಸಿನಂತೆ ವೀಕ್ಷಕರ ಕಣ್ಣ ಮುಂದೆ ಹರಿದಾಡುತ್ತವೆ. ಬಾಲ್ಯದಲ್ಲೇ ಕಂಡ ಅದ್ಭುತ ಕನಸು, ಕಾಡಿನ ಕಿಡಿಗೇಡಿಗಳಂತೆ ವರ್ತಿಸಿದ ಬಾಲಕರು ಕುರಿಮರಿಗಳಾಗಿ ಪರಿವರ್ತನೆಗೊಂಡ ಕ್ಷಣ. ಮಕ್ಕಳನ್ನು ಆಕರ್ಷಿಸಲು ಜಗ್ಗಲಿಂಗು, ಕಲೆ, ಆಟಗಳ ಮೂಲಕ ಸಮೂಹಿಸುವ ಜಾನ್. ತೀವ್ರ ಬಡತನದಲ್ಲೂ ಅಧ್ಯಯನ ಮಾಡಿ ಪಾದ್ರಿಯಾಗುವ ಹೋರಾಟ. ಬೀದಿಯಲ್ಲಿ ಅನಾಥ ಬಾಲಕರನ್ನು ಮೊದಲ ಬಾರಿಗೆ ಕಂಡಾಗ ಮನಸ್ಸಿನಲ್ಲಿ ಮೂಡಿದ ಕರುಣೆ. ಪರದೆ ಪ್ರಕಾಶಮಾನವಾಗುತ್ತದೆ. ಡಾನ್ ಬೋಸ್ಕೋ ಸ್ಥಾಪಿಸಿದ ಮೊದಲ ಒರೇಟರಿ ಎಲ್ಲಿ ನಗುವಿನ ರಶ್ಮಿ, ಆಟ, ಪ್ರಾರ್ಥನೆ, ಪ್ರೀತಿ ಮತ್ತು ಭದ್ರತೆ, ಮಕ್ಕಳು ಸ್ವರ್ಗದ ಮಗುಗಳಂತೆ ಸಂತೋಷದಿಂದ ಓಡಾಡುತ್ತಿರುವ ದೃಶ್ಯ. ವರ್ಣನಾಧಾರಿಯ ಧ್ವನಿ ಮತ್ತೊಮ್ಮೆ ಸ್ಪರ್ಶಿಸುತ್ತದೆ. ಆತನು ಲೋಕವನ್ನು ಬದಲಿಸಿದುದು ಹಣದಿಂದಲ್ಲ, ಅಧಿಕಾರದಿಂದಲ್ಲ, ಆದರೆ ಒಂದು ನಗು ಮೂಲಕ, ಒಂದು ಪ್ರೀತಿಯ ಮಾತಿನ ಮೂಲಕ, ತಬ್ಬಿಕೊಂಡ ಹೃದಯದ ತಾಪದಿಂದ. ಯುವಕನು ದೇವರ ಅಮೂಲ್ಯ ರತ್ನ. ಪ್ರತಿಯೊಬ್ಬನೊಳಗಿದೆ ದಿವ್ಯ ಕನಸು. ಅದನ್ನು ಕಂಡು ಹಿಡಿದು ಹೊಳೆಯಿಸುವ ಹೊಣೆ ಆತನು ಹೊತ್ತನು. ಪರದೆ ಮೇಲೆ ಚಿನ್ನದ ಅಕ್ಷರಗಳಲ್ಲಿ ಮಿನುಗುತ್ತದೆ, ಡಾನ್ ಬೋಸ್ಕೋ, ಯುವಜನರ ತಂದೆ. ಸಂಗೀತ ಶಿಖರಕ್ಕೆ ತಲುಪುತ್ತಾ ಕೊನೆಯ ಮೃದುವಾದ ಸಂದೇಶ ಕೇಳಿಬರುತ್ತದೆ, ಕೆಟ್ಟ ಮಕ್ಕಳು ಯಾರೂ ಇಲ್ಲ, ಪ್ರೀತಿ ಸಿಗದೆ ಹೋದ ಮಕ್ಕಳು ಮಾತ್ರ. ಬಾಹ್ಯ ಟೂರಿನ್ ಕಾರ್ಖಾನೆ ಆವರಣ. ಮಧ್ಯಾಹ್ನ. ಬಿಸಿ ಬುಗುರಾದ ಊರಿ, ಕಲ್ಲಿದ್ದಲಿನ ಹೊಗೆ, ಯಂತ್ರಗಳ ರೋರ್. ಮಧ್ಯದಲ್ಲಿ ಸಣ್ಣ ಮಕ್ಕಳು, ಬೂದಿ ಬಣ್ಣದ ಬಟ್ಟೆ, ಬಾಯಲ್ಲಿ ಧೂಳು, ಕಣ್ಣಲ್ಲಿ ಭಯ. ಒಬ್ಬ ಪುಟ್ಟ ಬಾಲಕ ಮಾರ್ಕೋ ದೊಡ್ಡ ಕಲ್ಲು ಚೀಲ ಎತ್ತುತ್ತಿದ್ದಾನೆ. ತುಂಬಾ ಭಾರವಾಗಿರುವುದರಿಂದ ಕೈ ಅಲುಗಾಡಿ ಚೀಲ ಕೆಳಗೆ ಬಿದ್ದು ಅವನ ಕಾಲಿಗೆ ಬಡಿದು ನೋವು ಕೊಡುತ್ತದೆ. ಅವನು ನೋವಿನಿಂದ ಕುಳಿತಂತೆ ಅಳಲು ಬಿಡುತ್ತಾನೆ. ಮೇಲ್ವಿಚಾರಕ ಗರ್ವಾಸಿ ಕಟುವಾಗಿ ಕಿರುಚುತ್ತ, ಏಳಪ್ಪ, ಕಣ್ಣೀರು ಸುರಿಸೋಕೆ ಅಮ್ಮ ಇದ್ದಾಳಾ ಇಲ್ಲಿ? ಬಾ, ಕೆಲಸದ ಜಾಗದಲ್ಲಿ ಪುಟ್ಟ ಮಕ್ಕಳ ನಾಟಕ ಬೇಡ. ಅವನು ಚೀಲದ ದಪ್ಪ ಪಟ್ಟಿ ಎತ್ತಿ ಮಾರ್ಕೋವನ್ನು ಹೊಡೆಯಲು ಮುಂದಾಗುತ್ತಾನೆ. ಆ ಕ್ಷಣದಲ್ಲಿ ಬೋಸ್ಕೋ ಗೇಟಿನ ಬಳಿ ಬರುತ್ತಾರೆ. ಅವರ ಕಣ್ಣು ಗಾಯಗೊಂಡ ಮಗುವಿನತ್ತ ಹೋಗುತ್ತದೆ. ಅವರು ತಕ್ಷಣ ಗರ್ವಾಸಿಯ ಕೈ ಹಿಡಿದು ನಿಲ್ಲಿಸುತ್ತಾರೆ. ಬೋಸ್ಕೋರವರು, ಇದು ಹೊಡೆಯುವ ಕೈ ಅಲ್ಲ, ಸಹಾಯ ಮಾಡುವ ಕೈ ಆಗಬೇಕು ಎಂದು ಹೇಳುತ್ತಾರೆ. ಮಕ್ಕಳು ಬೆಚ್ಚಿ ಬಿದ್ದು ನೋಡುವರು. ಯಾರೂ ಹೀಗೆ ಗರ್ವಾಸಿಗೆ ವಿರೋಧವಾಗಿ ಮಾತನಾಡಿರಲಿಲ್ಲ. ಗರ್ವಾಸಿ ಕೋಪದಿಂದ, ಫಾದರ್, ನೀವು ಈ ಮಕ್ಕಳ ವಿಷಯದಲ್ಲಿ ತಲೆ ಹಾಕಬೇಡಿ. ಇವರು ಕೆಲಸಕ್ಕೆ ಬಂದಿದ್ದಾರೆ, ಕಣ್ಣೀರಿಗೆಲ್ಲಲ್ಲ. ಬೋಸ್ಕೋ, ಇವರು ಮೊದಲಿಗೆ ಮಕ್ಕಳು, ನಂತರ ಕಾರ್ಮಿಕರು. ಮಗುವಿನ ಕಣ್ಣೀರು ಒರೆಸುವುದೇ ನನ್ನ ಕೆಲಸ. ಗರ್ವಾಸಿ, ನಿಮ್ಮ ಕೆಲಸ ಏನು ಗೊತ್ತಾ? ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡುವುದು. ಇಲ್ಲಿ ಬಂದು ನಮ್ಮ ಕೆಲಸಕ್ಕೆ ತಲೆ ಹಾಕಬೇಡಿ. ಮೈಂಡ್ ಯುವರ್ ಜಾಬ್. ನಿಮ್ಮ ಕೆಲಸ ನೋಡಿಕೊಳ್ಳಿ, ಫಾದರ್. ಬೋಸ್ಕೋ ಒಂದು ಹೆಜ್ಜೆ ಮುಂದೆ ಬರುತ್ತಾರೆ, ಶಾಂತ ಆದರೆ ಅಚಲ. ಬೋಸ್ಕೋರವರು ಆಗ, ನನ್ನ ಕೆಲಸ ಎಂದರೆ ಯಾರನ್ನಾದರೂ ತೊಂದರೆಗೊಳಿಸುತ್ತಿರುವುದನ್ನು ಕಂಡಾಗ ಮೌನವಿರದೆ ನಿಲ್ಲುವುದು. ಅತಿಯಾದ ಕ್ರೂರತೆ ನಡೆಯುತ್ತಿದ್ದರೆ, ಪೂರ್ಣವಾಗಿ ಅನ್ಯನಾದರೂ ನಾನು ಮೌನವಾಗಿರುವುದು ದೇವರ ಮುಂದೆ ತಪ್ಪು. ಗರ್ವಾಸಿ ಮಾತು ತಪ್ಪಿ ನೋಡುತ್ತಾನೆ. ಮಕ್ಕಳ ಕಣ್ಣುಗಳಲ್ಲಿ ಅದ್ಭುತ. ಮೊದಲ ಬಾರಿಗೆ ಯಾರೋ ಅವರ ಪರ ನಿಂತಿದ್ದಾರೆ. ಬೋಸ್ಕೋ ಕುಳಿತು ಮಾರ್ಕೋನ ಕಾಲಿನ ಗಾಯ ನೋಡುತ್ತಾರೆ. ನೋಡು ಮಗನೇ, ನೀನು ಕೆಲಸ ಮಾಡಲು ಮಾತ್ರ ಹುಟ್ಟಿಲ್ಲ, ಬಾಳಲು, ಸಂತೋಷವಾಗಲು, ಕಲಿಯಲು ಹುಟ್ಟಿದ್ದೀಯ. ಮಕ್ಕಳ ಗುಂಪು ಬೋಸ್ಕೋ ಅವರತ್ತ ನಿಧಾನವಾಗಿ ಸೇರುತ್ತದೆ. ಭಯದ ಮಧ್ಯೆ ಭರವಸೆಯ ಕಿರಣ. ಸಂತ ಡಾನ್ ಬೋಸ್ಕೋರವರು ದೇವಾಲಯದಲ್ಲಿ ಒಬ್ಬರೇ ಇರುವಾಗ ಸೂರ್ಯನ ಕಿರಣಗಳು ಚಿನ್ನದ ಬಣ್ಣದಲ್ಲಿ ಮೈದಾನವನ್ನು ಚಿಮ್ಮುತ್ತಿದ್ದವು. ಮಂದ ಗಾಳಿ ಎಲೆಗೆ ಮಿಡಿಯುತ್ತದೆ. ನಿಧಾನವಾಗಿ ಪ್ರಾರ್ಥನೆಯಲ್ಲಿ ಬೋಸ್ಕೋರವರು, ಪ್ರಭು, ಇವರ ಚಿಕ್ಕ ಹೃದಯಗಳನ್ನು ಕಾಪಾಡು.
ಪ್ರೀತಿಯ ದಾರಿಯನ್ನು ಅವರಿಗೆ ತೋರಿಸು. ಅವರು ನನ್ನ ಮಾತಿಗಿಂತ ನಿನ್ನ ಪ್ರೀತಿಯನ್ನು ಅನುಭವಿಸಲಿ. ಅವರು ಕಣ್ಣು ತೆರೆಯುತ್ತಾರಷ್ಟರಲ್ಲಿ ದೂರಿಂದ ಓಡಿ ಹಾಡುತ್ತಿರುವ ಮಕ್ಕಳ ಹೆಜ್ಜೆ ಶಬ್ದ ಕೇಳಿಸುತ್ತದೆ. ಮತ್ತೆ ಕೆಲವೇ ಕ್ಷಣದಲ್ಲಿ 10ಕ್ಕೂ ಹೆಚ್ಚು ಮಕ್ಕಳು ಅವರತ್ತ ಓಡಿ ಬಂದು ಉಸಿರು ಬಿಗಿದು ಕುತೂಹಲದಿಂದ ಸುತ್ತುವರಿಸುತ್ತಾರೆ. ಮಕ್ಕಳ ಗುಂಪು ಕೂಗಿ, ಡಾನ್ ಬೋಸ್ಕೋ, ಡಾನ್ ಬೋಸ್ಕೋ, ಇನ್ನೊಂದು ಕಥೆ ಹೇಳಿ, ನಾವು ಕೇಳಬೇಕು. ಬೋಸ್ಕೋ ಆಶ್ಚರ್ಯದ ನಗುವಿನಿಂದ ಮಕ್ಕಳತ್ತ ನೋಡುತ್ತಾರೆ. ಬೋಸ್ಕೋರವರು, ಅಯ್ಯಯ್ಯೋ, ಕಥೆ ಕೇಳುವುದಕ್ಕೆ ಇಷ್ಟು ಆತುರವಾ? ಇನ್ನೂ ಆಟವೂ ಆಡಬಹುದಿತ್ತು. ಪಿಯೆಟ್ರೋ ನಿರ್ದೋಷ ಭಾವದಲ್ಲಿ, ಆಟ ಮಾಡಿದ್ರೆ ದೇಹ ಕೊಳೆತು ಹೋಗುತ್ತದೆ ಫಾದರ್, ಆದ್ರೆ ನಿಮ್ಮ ಮಾತು ಕೇಳಿದ್ರೆ ಹೃದಯ ಹಗುರವಾಗುತ್ತದೆ ಎಂದನು. ಮಕ್ಕಳು ನೆಲದಲ್ಲಿ ವೃತ್ತವಾಗಿ ಕುಳಿತುಕೊಳ್ಳುತ್ತಾರೆ. ಬೋಸ್ಕೋ ಮಕ್ಕಳ ಮುಖಗಳನ್ನು ಒಂದೊಂದಾಗಿ ನೋಡುವರು. ಇವರಲ್ಲಿ ನೋವು, ಕಳವಳ, ಹಸಿವು, ಆದರೆ ಇಂದು ಭರವಸೆಯ ಜ್ಯೋತಿ ಹೆಚ್ಚಾಗಿ ಕಾಣುತ್ತಿತ್ತು. ಬೋಸ್ಕೋ ಶಾಂತವಾಗಿ, ಸರಿ, ಆದ್ರೆ ಕಥೆಗಿಂತ ಮೊದಲು ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಅಂದರೆ ಬೇಸರದ ವಿಷಯ ಅಲ್ಲ, ದೇವರ ಜೊತೆಗೆ ಮಾತನಾಡುವುದು ಎಂದು ತಿಳಿಸುತ್ತಾರೆ. ಮಾರ್ಕೆಟ್ ಗದ್ದಲದಿಂದ ಕಿಕ್ಕಿರಿದಿದೆ. ಮಸಾಲೆಗಳ ವಾಸನೆ, ತರಕಾರಿಗಳ ಧ್ವನಿ, ವ್ಯಾಪಾರಿಗಳ ಕೂಗಿನ ಕಕ್ಕಾಬಿಕ್ಕಿ. ಈ ಗದ್ದಲದ ಮಧ್ಯೆ ಒಂದು ಸಂಕುಲ ಗಲ್ಲಿಯ ಮೂಲೆಯಲ್ಲಿ 4 ಮಕ್ಕಳು ಕಾರ್ಡ್ ಆಟದಲ್ಲಿ ತಲ್ಲೀನರಾಗಿದ್ದಾರೆ. ಕಾಮ್ದರು, ಪಿಪ್ಪೋ 12, ಸ್ಯಾಂಡ್ರೋ 11, ಮಾನುವೆಲ್ 10, ಜಿಯಾನಿ 13. ಅವರ ಬಳಿಯಲ್ಲಿ 2 ನಾಣ್ಯಗಳು, ಕೆಲವು ಹಾಳಾದ ಕಾರ್ಡ್ಗಳು ಮತ್ತು ಜಗಳದ ಸ್ವರ. ಜಿಯಾನಿ ತಪ್ಪಿಸುವಂತೆ, ಓಯ್, ನನ್ನ ಕಾರ್ಡ್ ಕದಿಯಬೇಡ, ಇಂದು ನಾನು ಗೆಲ್ಲಬೇಕು. ಪಿಪ್ಪೋ ಕಪಟ ನಗುವಿನಲ್ಲಿ, ಗೆಲುವು ಚತುರರಿಗೆ ಮಾತ್ರ, ನೋಡು, ನಾನು ನಿನ್ನನ್ನು ಮತ್ತೊಮ್ಮೆ ಸೋಲಿಸುತ್ತೇನೆ. ಬಾಲಕರು ತಮ್ಮ ಸಣ್ಣ ರೂಪಾಯಿ ಗೆಲ್ಲುವುದಕ್ಕೆ ಸುಳ್ಳು, ಜಗಳ, ನಿಂದನೆ ಬಳಸುತ್ತಿದ್ದಾರೆ. ಕೆಲವು ದೊಡ್ಡವರು ಪಕ್ಕದಲ್ಲಿ ನಿಂತು ನಗುತ್ತಿದ್ದಾರೆ. ಮಕ್ಕಳು ಜೂಜಾಡುತ್ತಿರುವುದನ್ನು ನೋಡಿ ತಮಾಷೆಯಾಗಿ ಪ್ರೋತ್ಸಾಹಿಸುವವರು ಇದ್ದಾರೆ. ಅಷ್ಟರಲ್ಲಿ ಗಲ್ಲಿಯ ಅಂತ್ಯದಲ್ಲಿ ಡಾನ್ ಬೋಸ್ಕೋ ನಿಧಾನವಾಗಿ ನಡೆದು ಬರುತ್ತಾರೆ. ಅವರು ಮಕ್ಕಳು ಹೇಗೆ ಕುಸಿದು ಹೋಗುತ್ತಿರುವ ಆಟದಲ್ಲಿ ಮುಳುಗಿದ್ದಾರೆಂಬುದನ್ನು ಕಣ್ಣಾರೆ ನೋಡುವರು. ನಂತರ ಅವರು ಸಿಡಿಮಿಡಿಗೊಂಡು ಜಗಳವಾಡಲು ಪ್ರಾರಂಭಿಸುತ್ತಾರೆ. ಆಗ ಬೋಸ್ಕೋರವರು ಅವರ ಜಗಳ ಬಿಡಿಸಲು ಮುಂದಾಗುತ್ತಾರೆ. ಆದರೆ ಆ ಯುವಕರು ಅವರ ಮೇಲೆಯೇ ಜಗಳವಾಡಲು ಪ್ರಾರಂಭಿಸುತ್ತಾರೆ. ನಂತರ ಅವರ ಹಣವನ್ನು ಕಸಿದು ಓಡಲು ಪ್ರಾರಂಭಿಸುತ್ತಾರೆ. ಆಗ ಅವರು ಅವರೆಲ್ಲನನ್ನು ಒಂದು ನಿರ್ಬಂಧಿತ ಜಾಗಕ್ಕೆ ಕರೆತಂದರು. ಎಲ್ಲ ಮಕ್ಕಳು ಅವರಿಂದೆ ಸಂತೋಷದಿಂದ ಓಡುವುದನ್ನು ನೋಡಿ ಎಲ್ಲರೂ ದಿಗ್ಭ್ರಮೆಗೊಂಡರು. ಆದರೆ ಯುವಕರು ಮಾತ್ರ ಅವರ ಹಿಂದೆ ಓಡುತ್ತಾನೆ ಇದ್ದರು. ಓಡಿ ಓಡಿ ಡಾನ್ ಭಾಸ್ಕರ್ ಅವರು ಎಲ್ಲ ಯುವಕರನ್ನು ದೇವಾಲಯದ ಒಳಗಡೆ ಕರೆತಂದರು. ಬೋಸ್ಕೋರವರ ಆ ನಡಿಗೆಯನ್ನು ನೋಡಿ ಎಲ್ಲ ಯುವಕರು ಆಶ್ಚರ್ಯಚಕಿತರಾಗಿ ಅವರು ಕಸಿದುಕೊಂಡಿದ್ದ ಹಣವನ್ನು ಕೇಳದೆ ಹಾಗೆ ನಿಂತು ಬಿಡುತ್ತಾರೆ. ಅಲ್ಲಿ ಮೊದಲೇ ನೆರೆದಿದ್ದ ಮಕ್ಕಳು ಡಾನ್ ಬಾಸ್ಕೋ ಮತ್ತು ಯುವಕರು ಓಡುತ್ತಿದ್ದ ದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತರಾಗಿ ಅವರನ್ನು ನೋಡುತ್ತಾ ಅಲ್ಲಿಯೇ ನಿಂತರು. ಇದನ್ನು ಕಂಡ ಬೇರೆ ಪಾದ್ರಿಯು ತುಂಬಾ ಕೋಪಗೊಂಡು ಮಕ್ಕಳನ್ನು ಈ ರೀತಿ ಓಡಿಸಿಕೊಂಡು ಬಂದಿರುವುದು ಸರಿಯಲ್ಲ ಎಂದು ಹೇಳುತ್ತಾರೆ. ನಂತರ ಯುವಕರು ತನ್ನ ಹಣವನ್ನು ಕಸಿದುಕೊಂಡು ಬಂದಿದ್ದಾನೆ, ನನಗೆ ಹಣವನ್ನು ಹಿಂದಿರುಗಿಸುವೆಯೋ ಇಲ್ಲವೋ ಎಂದು ಕೇಳುತ್ತಾನೆ. ಚರ್ಚಿನ ಮೌನಮಯ ರಾತ್ರಿ. ಕಾರ್ಡ್ಗಳಲ್ಲಿ ಹಣ ಗೆಲ್ಲುವ ಆಸೆಗಾಗಿ ದಿನವಿಡೀ ಅಲೆದಾಡುತ್ತಿದ್ದ ಮಕ್ಕಳು ಮೊದಲ ಬಾರಿಗೆ ಬೋಸ್ಕೋ ಅವರ ಆಹ್ವಾನಕ್ಕೆ ಮರುಕದಿಂದ ಚರ್ಚಿನೊಳಗೆ ಕಾಲಿಟ್ಟರು. ಅವರ ಮನಸ್ಸಿನಲ್ಲಿ ಸಂಶಯ, ಆತಂಕ, ಸಹಜ ಅಸಹನೆ. ಚರ್ಚ್ ಎಂಬ ಹೆಸರು ಅವರಿಗೆ ಯಾವಾಗಲೂ ಗದರಾಟ, ಶಿಕ್ಷೆ ಮತ್ತು ಕಠಿಣ ಶಿಸ್ತು ಎಂಬ ಭಾವನೆಗಳನ್ನು ಹುಟ್ಟಿಸಿತ್ತು. ಆದರೆ ಆ ರಾತ್ರಿ ಬೋಸ್ಕೋ ನೀಡಿದ್ದ ಆತಿಥ್ಯವು ಅವರ ಊಹೆಗೂ ಮೀರಿ ವಿಭಿನ್ನವಾಗಿತ್ತು. ಹಾಲ್ನಲ್ಲಿ ಬೆಳಗುತ್ತಿದ್ದ ದೀಪದ ಮೃದುವಾದ ಕಾಂತಿ, ಬೆಂಕಿಯ ಕೆಂಡಗಳ ಉಡುಪು ಚಳಿಯನ್ನು ದೂರ ಮಾಡುತ್ತಿತ್ತು. ಮಕ್ಕಳ ಮುಂದೆ ಬೋಸ್ಕೋ ಬಿಸಿ ಸೂಪ್ ಮತ್ತು ರೊಟ್ಟಿ ಇಟ್ಟರು. ಅವರು ಕುಳಿತುಕೊಂಡು ಕೂಡ ಅಜ್ಞಾತ ಭಯದಿಂದ ಸುತ್ತಮುತ್ತ ನೋಡುತ್ತಿದ್ದರು. ಯಾರಾದರೂ ಬೈಯುತ್ತಾರೋ, ಅವಮಾನಿಸುತ್ತಾರೋ ಎಂಬ ಆಳವಾದ ಭೀತಿ. ಆದರೆ ಬೋಸ್ಕೋನ ನೋಟದಲ್ಲಿ ನಿಂದೆಯಿಲ್ಲ, ದಯೆಯಷ್ಟೇ. ಅವರ ಪ್ರೀತಿಯ ಸೌಮ್ಯತೆ ಮಕ್ಕಳ ಒಳಗಿನ ಕಠಿಣತೆಯನ್ನು ನಿಧಾನವಾಗಿ ಕರಗಿಸಿತು. ಮಕ್ಕಳು ತಿಂದು ತೃಪ್ತಿ ಪಟ್ಟು ಕುಳಿತ ನಂತರ ಬೋಸ್ಕೋ ಚರ್ಚಿನ ಮಧ್ಯದ ಹಾಳೆಯಲ್ಲಿ ಒಂದು ಚಿಕ್ಕ ಮರದ ಕ್ರಾಸ್ ಇಟ್ಟರು. ಮಕ್ಕಳ ಕಣ್ಣು ಕ್ರಾಸ್ ಮೇಲೆ ನೆಟ್ಟಿತ್ತು. ಆ ಕ್ಷಣದಲ್ಲಿ ಬೋಸ್ಕೋ ಯಾವುದೇ ಉಪದೇಶವಿಲ್ಲದೆ
ಬೆಚ್ಚಗಿನ ಮೌನದ ಮೂಲಕ ಮಕ್ಕಳನ್ನು ಪರಿವರ್ತಿಸುತ್ತಿದ್ದರು. ಮೌನವೇ ಮಾತಾಡುತ್ತಿತ್ತು. ಅದರೊಳಗೆ ದೇವರ ಸಾನ್ನಿಧ್ಯ ಅನುಭವವಾಗುತ್ತಿತ್ತು. ನಾದಮಯ ಶಾಂತಿಯಲ್ಲಿ ಮಕ್ಕಳು ತಮ್ಮ ಹಿಂದೆ ಬಿಟ್ಟ ಬದುಕಿನ ಚಿತ್ರಗಳನ್ನು ನೆನಪಿಸಿಕೊಂಡರು. ಜೂಜಾಟ, ಜಗಳ, ಹೊಡೆದಾಟ, ಉಪವಾಸದ ರಾತ್ರಿ, ಕಳೆದುಕೊಂಡ ಬಾಲ್ಯ. ಕಾರ್ಡ್ಗಳಲ್ಲಿ ಬಂದ ಗೆಲುವು ಒಂದು ಊಟ ನೀಡಿದರೂ ಮನಸ್ಸಿಗೆ ಶಾಂತಿ ನೀಡಿರಲಿಲ್ಲ ಎಂಬ ಅರಿವು ಆ ರಾತ್ರಿಯಲ್ಲಿ ಮೊದಲ ಬಾರಿಗೆ ಮೂಡಿತು. ಹೃದಯದಲ್ಲಿ ಏನೋ ಬದಲಾವಣೆ ಸಂಭವಿಸಿತು. ಒಬ್ಬ ಚಿಕ್ಕ ಹುಡುಗನು ತನ್ನ ಜೇಬಿನಿಂದ ಮಡಚಿಕೊಂಡಿದ್ದ ಕಾರ್ಡ್ನು ತಿರುಗಿ ನೋಡಿದಂತೆ. ಆ ಕಾರ್ಡ್ ಅವನಿಗೆ ಆನಂದದ ಗುರುತು ಅಲ್ಲ, ನೋವು, ಕಳೆದು ಹೋದ ಬಾಲ್ಯದ ಸಂಕೇತವಾಗಿ ಕಂಡಿತು. ಅವನು ಅದನ್ನು ನಿಧಾನವಾಗಿ ಬೆಂಕಿಯ ಬಳಿ ಇಟ್ಟನು. ಅವನೊಂದಿಗೆ ಇತರ ಮಕ್ಕಳು ಮಾಡಿಕೊಂಡರು. ತಮ್ಮ ಜೇಬಿನಲ್ಲಿ, ಅಂಗಿಯೊಳಗೆ, ಬೂಟಿನಲ್ಲಿ ಅಡಗಿಸಿದ್ದ ಕಾರ್ಡ್ಗಳನ್ನು ತಂದು ಒಬ್ಬರ ಹಿಂದೆ ಒಬ್ಬರು ಕೆಂಪು ಕೆಂಡದ ಬಳಿ ಇಡತೊಡಗಿದರು. ಆ ಕಾರ್ಡ್ಗಳು ಜ್ವಾಲೆಯಲ್ಲಿ ಕರಗಿ ಹೋಗುತ್ತಿದ್ದಂತೆ ಜೂಜಾಟದ ಜೀವನವು ಅವರ ಒಳಗೆಂದು ಕರಗುತ್ತಿತ್ತು. ಅದು ಕೇವಲ ಕಾರ್ಡ್ ಸುಟ್ಟದ್ದು ಅಲ್ಲ, ಅವರ ಹಳೆಯ ತಪ್ಪುಗಳು, ನೊಂದ ಮನಸ್ಸು, ದುರಾಸೆ ಮತ್ತು ಭಯ ಸುಟ್ಟು ಹೋಗುತ್ತಿದ್ದ ನೀತಿಕ್ಷಣ. ಬೆಂಕಿಯ ಬೆಳಕಿನಲ್ಲಿ ಅವರ ಕಣ್ಣುಗಳಲ್ಲಿ ಹೊಸ ಬೆಳಕು ಮಿನುಗಿತು. ಅದು ಜಯದ ಬೆಳಕು, ಹೊಸ ಬದುಕಿನ ಬೆಳಕು, ಬಾಲ್ಯದ ಮರುಹುಟ್ಟಿನ ಬೆಳಕು. ಆ ರಾತ್ರಿ ಮಕ್ಕಳ ಹೃದಯಗಳು ಬದಲಾದವು. ಅವರು ಚರ್ಚಿನಿಂದ ಹೊರ ಬಂದಾಗ ತಮ್ಮ ಕೈಯಲ್ಲಿ ಹಣವೂ ಇರಲಿಲ್ಲ, ಕಾರ್ಡ್ಗಳೂ ಇರಲಿಲ್ಲ, ಆದರೆ ಹೃದಯದಲ್ಲಿ ಶಾಂತಿ, ಕಣ್ಣಲ್ಲಿ ಭರವಸೆ ಮತ್ತು ಮನಸ್ಸಿನಲ್ಲಿ ಹೊಸ ದಾರಿಯ ಅರಿವು ಇದ್ದಿತು. ಜೂಜಾಟದಲ್ಲಿ ಹುಡುಕುತ್ತಿದ್ದ ಅದೃಷ್ಟದ ಗೆಲುವು ಅವರಿಗೆ ಸಿಕ್ಕಿರಲಿಲ್ಲ, ಆದರೆ ಅವರು ತಮ್ಮ ಆತ್ಮದ ಗೆಲುವನ್ನು ಕಂಡಿದ್ದರು. ಆ ಜಾಗದಲ್ಲಿ ಮಕ್ಕಳು ಜಗಳ ಮಾಡಲು ಶುರು ಮಾಡುತ್ತಾರೆ. ಅದೇ ಸಮಯಕ್ಕೆ ಅಲ್ಲಿ ಜಮೀನ್ದಾರು ಬಂದು ಈ ಸ್ಥಳ ನಮ್ಮ ಮಕ್ಕಳನ್ನು ಕೆಟ್ಟವರನ್ನಾಗಿ ಮಾಡುತ್ತಿದೆ ಎಂದು ತಿಳಿಸಿ ಅವರನ್ನು ಈ ಜಾಗ ಖಾಲಿ ಮಾಡಲು ತಿಳಿಸುತ್ತಾರೆ. ಆದರೆ ಬೋಸ್ಕೋರವರು ಒಂದು ಚೂರು ಕೂಡ ಸಂಕುಚಿತಗೊಳ್ಳದೆ ಅವರನ್ನೇ ದಿಟ್ಟಿಸಿ ನೋಡಿ ಅವರಿಗೆ ಉತ್ತರವನ್ನು ನೀಡದೆ ಅವರ ಮೌನದಲ್ಲಿಯೇ ಉತ್ತರವನ್ನು ತಿಳಿಸುತ್ತಾರೆ. ಡಾನ್ ಬೋಸ್ಕೋ ಅವರ ಜೀವನವೇ ಯುವಕರಿಗಾಗಿ ಬರೆಯಲ್ಪಟ್ಟ ಒಂದು ಪ್ರೇಮದ ಸುವಾರ್ತೆ. ಅವರು ಯುವಕರಲ್ಲಿ ಭವಿಷ್ಯ ನೋಡಲಿಲ್ಲ, ಅವರು ಭವಿಷ್ಯವನ್ನೇ ಯುವಕರ ಮೂಲಕ ನಿರ್ಮಿಸಿದರು. ಡಾನ್ ಬೋಸ್ಕೋಗೆ ಯೌವನ ಎಂದರೆ ಕೇವಲ ವಯಸ್ಸಿನ ಹಾದಿ ಅಲ್ಲ, ಅದು ದೇವರಿಂದ ಕೊಡಲ್ಪಟ್ಟ ವಿಲಕ್ಷಣ ಕೊಡುಗೆ, ಸ್ವಪ್ನ, ಶಕ್ತಿ, ಸೃಜನಶೀಲತೆ ಮತ್ತು ಸೇವೆಗೆ ಬದ್ಧತೆಗಳ ಒಡನಾಟ. ಬೋಸ್ಕೋ ಯುವಕರನ್ನು ನೋಡಿದಾಗ ಅವರ ಕಣ್ಣುಗಳು ಸಮಸ್ಯೆಗಳನ್ನು ಅಲ್ಲ, ಸಾಧ್ಯತೆಗಳನ್ನು ಕಂಡವು. ವೇಶ್ಯಾವಾಟಿಕೆ, ಜೂಜಾಟ, ಕಳ್ಳತನ, ನಿರಾಶ್ರಿತ ಜೀವನ ಇವು ಯುವಕರ ತಪ್ಪಾಗಿ ಅವರಿಗೆ ಕಾಣಲಿಲ್ಲ, ಇವು ಅವಕಾಶ ತಪ್ಪಿದ ಹೃದಯಗಳ ಕೂಗಾಗಿದ್ದವು. ಬೋಸ್ಕೋ ಯುವಕರ ಕಡೆಗೆ ಹೋದಾಗ ಅವರು ಮಾಡಿದ್ದು ಉಪದೇಶವಲ್ಲ, ಪ್ರೀತಿ, ಸ್ನೇಹ ಮತ್ತು ವಿಶ್ವಾಸದ ಮೂಲಕ ಪರಿವರ್ತನೆ. ಆಗ ಆತನು ಜಾನ್ ಬೋಸ್ಕೋ ಅವರನ್ನು, ನೀವು ಒಂದು ಕಟ್ಟಡವನ್ನು ಕಟ್ಟಲು ಇಚ್ಛಿಸುತ್ತಿದ್ದೀರಾ, ಆದರೆ ನಿಮಗೆ ಆ ಸ್ಥಳ ದೊರಕುತ್ತಿಲ್ಲ ಇಲ್ಲವೇ ಎಂದು ಕೇಳುತ್ತಾನೆ. ಆಗ ಈತನಿಗೆ ಹೇಗೆ ತಿಳಿಯಿತು ಎಂದು ಯೋಚಿಸುತ್ತಿದ್ದಾಗ ಆತನು ಬೋಸ್ಕೋರನ್ನು ಆ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅವನು ಬೋಸ್ಕೋ ಅವರನ್ನು ತನ್ನ ಮನೆಯ ಪಕ್ಕದ ಖಾಲಿ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಆ ಜಾಗ ದೊಡ್ಡದಲ್ಲ, ಸ್ವಲ್ಪ ಜಂಗಲು, ಬಿರುಕು ಬಿದ್ದ ಗೋಡೆಗಳು, ತೋಟದಂತೆ ಹಾಳಾಗಿ ಬಿದ್ದ ಜಾಗ. ಆದರೆ ಸ್ವಾತಂತ್ರ್ಯ ಮತ್ತು ಶಾಂತಿಯ ವಾತಾವರಣ ತುಂಬಿತ್ತು. ಬೋಸ್ಕೋ ಆ ಸ್ಥಳವನ್ನು ನೋಡುವಾಗ ಅವರ ಮುಖದಲ್ಲಿ ಬೆಳಕಿನಂತೆ ಒಂದು ನಗು ಹರಡುತ್ತದೆ, ನಂಬಿಕೆಯ ಮೊದಲ ಕಿರಣ. ಅವನು ನಿಧಾನವಾಗಿ ಹೇಳುತ್ತಾನೆ, ಫಾದರ್, ಈ ಜಾಗ ಚಿಕ್ಕದು, ಸರಳ, ಆದರೆ ನಿಮ್ಮ ಹೃದಯ ತುಂಬಾ ದೊಡ್ಡದು. ಮಕ್ಕಳಿಗೆ ಸುರಕ್ಷಿತ ಸ್ಥಳ ಬೇಕೆಂದು ತಿಳಿದಿದ್ದೇನೆ. ನೀವು ಇದನ್ನು ಬಳಸಬಹುದು, ನಿಮ್ಮ ಕೆಲಸಕ್ಕಾಗಿ. ಹಣ ಕೊಟ್ಟಂತೆ ಆಗುವುದಿಲ್ಲ, ಆದರೆ ನನ್ನ ಕೈಯಲ್ಲಿ ಇರುವುದನ್ನು ಕೊಡುತ್ತೇನೆ. ಬೋಸ್ಕೋ ಒಂದು ಕ್ಷಣ ಮೌನವಾಗುತ್ತಾರೆ. ಅವರ ಕಣ್ಣು ನೀರಿನಿಂದ ಹೊಳೆಯುತ್ತದೆ, ದುಃಖದವಲ್ಲ, ಕೃತಜ್ಞತೆಯ. ಅವರು ಕೈಗಳನ್ನು ಜೋಡಿಸಿ ಆಕಾಶದತ್ತ ಕಣ್ಣುರಿಸುತ್ತಾರೆ, ಮಾತಿಲ್ಲದ ಥ್ಯಾಂಕ್ ಯು ಲಾರ್ಡ್ ಪ್ರಾರ್ಥನೆ. ಸಿಡಿಲಿನಂತೆ ಬಡತನ ಹಾಗೂ ಕಷ್ಟಗಳ ಅಲೆಮಳೆ ಹನಿಯಂತೆ ಸುರಿಯುತ್ತಿದ್ದ ಟುರಿನ್ ನಗರ.
ಕಾರ್ಖಾನೆಗಳ ಕಪ್ಪು ಹೊಗೆ ಆಕಾಶವನ್ನೇ ಮುಸುಕಿದಂತಹ ದಿನಗಳು. ಅದರ ಮಧ್ಯೆ ಸಾವಿರಾರು ಅನುತಪ್ತ ಯುವಕರ ಕಣ್ಣಲ್ಲಿ ಭವಿಷ್ಯದ ಚಿಕ್ಕ ಕಿರಣವೂ ಕಾಣಸಿಗುತ್ತಿರಲಿಲ್ಲ. ಇಂಥ ಸ್ಥಿತಿಯಲ್ಲಿ ಒಬ್ಬ ಯಾಜಕ, ಡಾನ್ ಬೋಸ್ಕೋ, ಅವರ ಹೃದಯದಲ್ಲಿ ಒಂದೇ ದಾಹ: ಯುವಕರಿಗಾಗಿ ಒಂದು ಆಶ್ರಯ ಮಂದಿರ, ಸಂತೋಷ, ಪ್ರಾರ್ಥನೆ ಮತ್ತು ದೇವರ ಪ್ರೀತಿಯ ಗೃಹ. ಅವರ ದೇಹಕ್ಕೆ ಹಣದ ಬಲ ಇರಲಿಲ್ಲ, ಆದರೆ ಹೃದಯದಲ್ಲಿ ದೇವರ ಶಕ್ತಿ ತುಂಬಿತ್ತು. ಕಟ್ಟಡ ನಿರ್ಮಾಣದ ಆರಂಭ. ಹಾಳಾದ ಕಲ್ಲುಗಳು, ತೇವಮಣ್ಣು ಮತ್ತು ಕೆಲವೇ ಸಹಾಯಕರು. ಗಾಳಿಯಲ್ಲಿ ಧೂಳು ಹಾರುತ್ತದೆ, ಆದರೆ ಅವರ ಹಾಡು, ಪ್ರಾರ್ಥನೆ ಮತ್ತು ಬೋಸ್ಕೋ ನೀಡುವ ಧೈರ್ಯ ಎತ್ತರಕ್ಕೆ ಏರುತ್ತವೆ. ಹಣದ ಕೊರತೆ ನಿರ್ಮಾಣವನ್ನು ಯಾವಾಗಲೂ ನಿಲ್ಲಿಸುವ ಭೀತಿ. ಕಾರ್ಮಿಕರು ಸಂಶಯದಿಂದ ಇವರತ್ತ ನೋಡುವರು. ಅಲ್ಲಿ ಬೋಸ್ಕೋ ಮೌನವಾಗಿ ಅಗಲುವ ಸಂದರ್ಭಗಳಲ್ಲಿ ಚರ್ಚಿನ ಸನ್ನಿಧಿಯಲ್ಲಿ ಮೊಣಕಾಲೂರಿ ತನ್ನ ವೈಫಲ್ಯವನ್ನು ದೇವರ ಪಾದದಲ್ಲಿ ಇಡುತ್ತಿದ್ದರು. ಗೋಡೆಗಳು ಎತ್ತರವಾಗುತ್ತವೆ. ಕ್ಷಣ ಕ್ಷಣವೂ ನಂಬಿಕೆಯ ಗೆಲುವು. ಕಾರ್ಮಿಕರು ಹಿಂದಿನಿಗಿಂತ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡುವರು. ಮಕ್ಕಳು ಸಹ ಸಹಾಯ ಮಾಡುತ್ತಾರೆ. ಅತ್ತ ದೂರದ ನೆರೆಯವರು ಕೂಡ ಬಂದು ತಮ್ಮ ಕಡೆಯಿಂದ ಏನೋ ಒಂದನ್ನು ಕೊಡುಗೆ ಮಾಡುತ್ತಾರೆ. ಬೋಸ್ಕೋ ಒಬ್ಬರು ಮಾಡುತ್ತಿರುವ ಕೆಲಸವಲ್ಲ, ಇದು ದೇವರ ಕೆಲಸ ಎಂಬ ಗೌರವದ ಭಾವನೆ ಜನರೊಳಗೆ ಮೂಡುತ್ತದೆ. ಕೊನೆಗೂ ಕಟ್ಟಡ ಸಂಪೂರ್ಣವಾಗುವ ದಿನ. ಎಲ್ಲಾ ಜನರು ಸೇರಿ ನಿಂತಿದ್ದಾರೆ. ಹಿನ್ನೆಲೆಯಲ್ಲಿ ಮೃದುವಾದ ಸಂಗೀತ. ಬೋಸ್ಕೋ ವೇದಿಕೆಯ ಮುಂದೆ ನಿಂತು ಮೌನ ಪ್ರಾರ್ಥನೆ ಮಾಡುತ್ತಾರೆ. ಯಾವುದೇ ಅತಿ ಭಾವನಾತ್ಮಕ ಭಾಷಣವಿಲ್ಲ. ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಮೌನವಾಗಿ ಕೃತಜ್ಞತೆ ಸಲ್ಲಿಸುತ್ತಾರೆ. ಪ್ರಾರ್ಥನೆ ಮುಗಿಸಿ ಜನರತ್ತ ತಿರುಗಿ ಸಣ್ಣ ನಗು ಮಾಡುತ್ತಾರೆ. ಇವರ ದೃಷ್ಟಿಯಲ್ಲಿ ಕಟ್ಟಡವಲ್ಲ, ದೇವರ ಪ್ರೀತಿಯ ವಿಜೃಂಭಣೆಯೇ ಕಾಣುತ್ತದೆ. ಮಕ್ಕಳು ಅರೇಟೋರಿ ಆವರಣದಲ್ಲಿ ಓಡಾಡುತ್ತಾ ಆಟವಾಡುತ್ತಾರೆ. ಸಂತೋಷದ ಕೂಗುಗಳು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತವೆ. ಬೋಸ್ಕೋ ಅವರ ದೃಷ್ಟಿ ಮಕ್ಕಳ ಮೇಲೆ ಸ್ಥಿರ, ಪ್ರೀತಿ ತುಂಬಿದ ಪಿತೃತ್ವದ ಕಣ್ಣು. ಸಂಜೆ ಹೊತ್ತಿನ ಸೂರ್ಯನ ಚುಕ್ಕಾಣಿ ಬೆಳಕು ಆ ಚಿಕ್ಕ ಜಾಗದ ಮೇಲೆ ಚಿಮ್ಮುತ್ತದೆ. ಹಾಳಾದ ಗೋಡೆ, ಅಸಮ ಮೇಲು ಭೂಮಿ, ಮಧ್ಯೆ ಬೆಳೆದ ಕಾಡು ಹುಲ್ಲು. ಮಕ್ಕಳು ಜಾಗಕ್ಕೆ ಬಂದು ನಿಂತು ನೋಡುವರು. ಅವರ ಮುಖದಲ್ಲಿ ಆಶ್ಚರ್ಯ, ಕೆಲವರಲ್ಲಿ ನಿರಾಶೆ. ಹಿಂದಿನಂಥ ಪ್ರಾಂಗಣಗಳ ನೆನಪು ಅವರಿಗೆ ಕಾಡುತ್ತದೆ. ಇಷ್ಟೇನಾ ನಮ್ಮ ಜಾಗ ಎನ್ನುವ ಕುತೂಹಲ, ನಿರಾಶೆಯ ಮಿಶ್ರ ನೋಟ ಮಕ್ಕಳ ಕಣ್ಣಲ್ಲಿ. ಬೋಸ್ಕೋ ನಿಧಾನವಾಗಿ ಜಾಗದ ಮಧ್ಯದಲ್ಲಿ ನಿಂತು ಪ್ರಾರ್ಥಿಸುತ್ತಾರೆ. ಮಕ್ಕಳು ಅವರನ್ನು ಸುತ್ತರಿಸಿಕೊಂಡು ನಿಂತುಕೊಳ್ಳುತ್ತಾರೆ. ಗಾಳಿ ಮೃದುವಾಗಿ ಬೀಸುತ್ತದೆ. ಬೋಸ್ಕೋ ಹೇಳುತ್ತಾರೆ, ಹೌದು ನನ್ನ ಪ್ರೀತಿಯ ಮಕ್ಕಳೇ, ಜಾಗ ಚಿಕ್ಕದೆ, ಗೋಡೆಗಳು ಬಲವಾಗಿಲ್ಲ, ನೆರಳು ಕಡಿಮೆ. ಮಕ್ಕಳು ಮೌನ. ಬೋಸ್ಕೋ ಅವರನ್ನು ಎಲ್ಲರತ್ತ ನೇರವಾಗಿ ನೋಡುತ್ತಾರೆ. ಅವರ ಧ್ವನಿ ನಿಧಾನವಾಗಿ ಬಲ ಕಾಣುತ್ತದೆ, ಪ್ರೋತ್ಸಾಹದ ದನಿಯಲ್ಲಿ. ಆದರೆ ಗಮನಿಸಿ, ದೊಡ್ಡ ಕಾರ್ಯಗಳನ್ನು ದೇವರು ಯಾವಾಗಲೂ ಅರಮನೆಗಳಲ್ಲಿ ಆರಂಭಿಸುತ್ತಾನೆ ಅಂತಲ್ಲ. ಒಳ್ಳೆಯ ಕೆಲಸಗಳ ಆರಂಭವು ಹೃದಯಗಳಲ್ಲಾಗುತ್ತದೆ, ಗೋಡೆಗಳಲ್ಲಿ ಅಲ್ಲ. ಮಕ್ಕಳ ಮುಖದ ಮೇಲೆ ನಿಧಾನವಾದ ಬೆಳಕು, ಆಶೆಯ ಉದಯ. ಈ ಜಾಗ ಚಿಕ್ಕದು, ಆದರೆ ನಮ್ಮ ಪ್ರೀತಿ, ಸ್ನೇಹ, ಪ್ರಾರ್ಥನೆ ದೊಡ್ಡದು. ನಾವು ದೇವರನ್ನು ಇಲ್ಲಿ ಆಹ್ವಾನಿಸಿದರೆ ಈ ಚಿಕ್ಕ ಜಾಗ ದೊಡ್ಡ ಅದ್ಭುತಗಳ ಮನೆ ಆಗುತ್ತದೆ. ಇಲ್ಲಿ ಈಗ ಹುಲ್ಲು ಇದೆ, ನಾಳೆ ಆಟದ ಮೈದಾನವಾಗುತ್ತದೆ. ಇಂದು ಶೂನ್ಯ, ನಾಳೆ 1000 ಜೀವಗಳು ರೂಪುಗೊಳ್ಳುವ ಸ್ಥಳವಾಗುತ್ತದೆ. ನಮ್ಮ ಕೈಯಲ್ಲಿ ಕಡಿಮೆ, ಆದರೆ ದೇವರ ಕೈಯಲ್ಲಿ ಅನಂತ. ಮಕ್ಕಳೇ, ನಾವು ಚಿಕ್ಕವನಾದರೂ ನಮ್ಮ ದೇವರು ದೊಡ್ಡವರು. ನಾವು ಪ್ರಾರ್ಥನೆ, ಶ್ರಮ ಮತ್ತು ಪ್ರೀತಿಯಿಂದ ಸಾಗಿದರೆ ಇಲ್ಲಿ ದೇವರು ಬರಲಿದ್ದಾರೆ ಮತ್ತು ಎಲ್ಲಾ ಅದ್ಭುತಗಳು ಇಲ್ಲಿ ಅರಳಲಿವೆ. ಮಕ್ಕಳ ಮುಖದಲ್ಲಿ ತೃಪ್ತಿ, ಭರವಸೆ, ನಗು ಹರಡುತ್ತದೆ. ಕೆಲವರು ನೆಲವನ್ನು ಸ್ವಚ್ಛಗೊಳಿಸಲು ಕೈ ಜೋಡಿಸುತ್ತಾರೆ. ಮತ್ತಿರವರು ಕಲ್ಲುಗಳನ್ನೆತ್ತಿ ತೆರವು ಮಾಡುತ್ತಾರೆ. ಬೋಸ್ಕೋ ಆಕಾಶದತ್ತ ತಲೆ ಎತ್ತಿ ಶಾಂತವಾಗಿ ಮೌನ ಪ್ರಾರ್ಥನೆ ಮಾಡುತ್ತಾರೆ. ಬೀದಿ ದೀಪಗಳ ಹೊಳಪು ಮಂಕಾಗಿ ಮಿನುಗುವ ಸಮಯ. ಮದ್ಯದ ದುರ್ವಾಸನೆ, ಜುಗಾರಿ ಅಡ್ಡೆಗಳ ಬಳಿಯ ಕೂಗಾಟ. ಸಣ್ಣ ಮಕ್ಕಳು ಸಂಗೀತ ಅಭ್ಯಾಸ ಮಾಡುತ್ತಿರುತ್ತಾರೆ. ಎಲ್ಲರೂ ಅವರವರ ವೈಯಕ್ತಿಕ ಕೆಲಸದಲ್ಲಿ ತೊಡಗಿರುವಾಗ ಈ ಗದ್ದಲದ ಮಧ್ಯೆ 2 ಮಹಿಳೆಯರು, ಕಚೇರಿ ಜೀವನದಲ್ಲಿ ತೊಡಗಿಸಿಕೊಂಡಿದ್ದವರು, ಪರಸ್ಪರ ತೀವ್ರ ಜಗಳಕ್ಕಿಳಿದಿದ್ದಾರೆ. ಅವರ ವೇಷ ಧನಲೋಲೆಯ ಜೀವನವನ್ನು ಸ್ಪಷ್ಟಪಡಿಸುತ್ತಿದೆ. ಜಗಳ ಜಾಸ್ತಿಯಾಗಿ ಪರಸ್ಪರ ಕೂದಲು ಎಳೆದಾಡುವ ಮಟ್ಟಕ್ಕೆ ಬರುತ್ತದೆ. ಜನರು ನಕ್ಕು ನೋಡುತ್ತಾರೆ, ಕೆಲವರು ಹರ್ಷೋದ್ಗಾರ ಮಾಡುತ್ತಾರೆ. ಅವರ ನೋವಿನ ಹಿಂದೆ ಸಮಾಜದ ಕಠಿಣ ತೀರ್ಪಿನ ನೆರಳು. ಕೆಲವರು ಅವರ ಜಗಳ ಬಿಡಿಸಲು ಓಡುತ್ತಾ ಅವರನ್ನು ಎಳೆದು ನಿಲ್ಲಿಸಲು ಪ್ರಯತ್ನಿಸುತ್ತಾರೆ. ಆದರೆ ಎಲ್ಲವೂ ವ್ಯರ್ಥವಾಗಿ ಜಗಳ ಜೋರಾಗುತ್ತದೆ. ಅಷ್ಟರಲ್ಲಿ ದೂರದಿಂದ ಡಾನ್ ಬೋಸ್ಕೋರವರು ನಡೆರುತ್ತಿರುವುದು ಕಾಣುತ್ತದೆ. ಅವರ ಮುಖದಲ್ಲಿ ತೀವ್ರ ದುಃಖವಲ್ಲ, ಸಹಾನುಭೂತಿ. ಅವರು ವೇಗವಿಲ್ಲದೆ,
ಆದರೆ ದೃಢವಾಗಿ ಅವರತ್ತ ನಡೆದು ಬರುತ್ತಾರೆ. ಜನ ಸದ್ದನ್ನು ದಾಟುತ್ತಾ ಬೋಸ್ಕೋ ಮಧ್ಯಕ್ಕೆ ನಿಲ್ಲುತ್ತಾರೆ. ಅವರು ಕೂಗುವುದಿಲ್ಲ, ಗದರಿಸುವುದಿಲ್ಲ. ಬದಲಾಗಿ ಮೌನವಾಗಿ ನಿಂತು ನಿಮ್ಮ ಜೀವನ ನನ್ನ ಯುವಕರ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಎಚ್ಚರಿಸುತ್ತಾರೆ. ಮಹಿಳೆಯರ ಕಣ್ಣುಗಳಲ್ಲಿ ಕೋಪ, ಲಜ್ಜೆ, ಅಸಹ್ಯ. ಇಡೀ ಬೀದಿ ಮೌನವಾಗುತ್ತದೆ. ಬೋಸ್ಕೋ ತಮ್ಮ ಮೇಲಂಗಿಯನ್ನು ತೆಗೆದು ಅವರ ನಾಚಿಕೆಯುತ ಸ್ಥಿತಿಯನ್ನು ಸವಿನಯವಾಗಿ ಮುಚ್ಚುತ್ತಾರೆ. ಅವರ ಮಾನವೀಯತೆಯನ್ನು ಹಿಂತಿರುಗಿಸುವ ಸಣ್ಣ ಆದರೆ ಆಳವಾದ ಕಾಯಕ. ಕ್ಷಣಕಾಲ ಮೌನ. ಬೋಸ್ಕೋ ಅವರ ಕಣ್ಣುಗಳಲ್ಲಿ ಕಠೋರತೆ ಇಲ್ಲ, ತೀರ್ಪಿಲ್ಲ, ಕೇವಲ ತಾಯಿ ಕಣ್ಣಿನಂತೆ ಕರುಣೆ. ಅವರು ನುಡಿಮುತ್ತಿನಂತೆ ನಿಧಾನ ಸ್ವರದಲ್ಲಿ ಹೇಳುತ್ತಾರೆ, ಭಗ್ನ ಹೃದಯಕ್ಕೂ ದೇವರ ಹೃದಯದಲ್ಲಿ ಸ್ಥಳ ಇದೆ. ಎರಡೂ ಮಹಿಳೆಯರ ಕಣ್ಣು ನೀರಿನಿಂದ ತುಂಬುತ್ತವೆ. ಜನರಲ್ಲಿದ್ದ ನಗುವಿನ ಧ್ವನಿ ಮಾಯವಾಗುತ್ತದೆ, ಲಜ್ಜೆಯ ಮೌನ ಬದಲಾಗುತ್ತದೆ. ಬೋಸ್ಕೋ ಮುಂದೆ ಮುಂದುವರಿಸುವರು, ನೀವು ಪಾಪದ ಹೆಣ್ಣುಗಳು ಅಲ್ಲ, ದೇವರ ಪ್ರಿಯ ಪುತ್ರಿಯರು. ನಿಜವಾದ ಸ್ಥಳ ಇದು ಅಲ್ಲ. ನಿಮ್ಮ ಬದುಕು ಇನ್ನೂ ಮುಕ್ತವಾಗಬಹುದು. ಜನರ ಗುಂಪು ನಿಧಾನವಾಗಿ ವಿಲೀನವಾಗುತ್ತದೆ. ವಿವಾದ ನೋಡಲು ಅಲ್ಲ, ಪರಿವರ್ತನಾ ಕ್ಷಣ ನೋಡಿದವರ ಮೌನ. ಬೋಸ್ಕೋ ಅವರನ್ನು ಸಮೀಪದ ದೇವಾಲಯದ ಕಡೆ ನಡೆದು ಬರಲು ಸೂಚಿಸುತ್ತಾರೆ. ಅವರು ಹೆಜ್ಜೆ ಹಾಕುತ್ತಾ ಹೋಗುತ್ತಾರೆ, ಒಂದೊಂದು ಹೆಜ್ಜೆಯು ಪಾಪದಿಂದ ಹೊರಬರಲು ಧೈರ್ಯವನ್ನು ಕಟ್ಟುವಂತೆ. ಡಾನ್ ಬೋಸ್ಕೋ ಅವರ ಚಿತ್ರದಲ್ಲಿ ಯುವಕರ ತರಬೇತಿ ಒಂದು ಹೃದಯ ಮುಟ್ಟುವ, ರೂಪಾಂತರದ ಪ್ರಯಾಣವಾಗಿ ಮೂಡಿಬರುತ್ತದೆ. ಅವರ ತರಬೇತಿ ಶಾಲೆ ಪುಸ್ತಕ ಪಾಠದಷ್ಟೇ ಅಲ್ಲ, ಮನಸ್ಸು, ನಡತೆ, ಜೀವನ ಮೌಲ್ಯಗಳು ಮತ್ತು ದೇವಭಕ್ತಿಯನ್ನು ರೂಪಿಸಿದ ಜೀವನದ ಪಾಠಶಾಲೆ ಆಗಿತ್ತು. ಅಶಾಂತಿಯ ಮತ್ತು ಗಲಭೆಯಿಂದ ತುಂಬಿದ್ದ ಊರಿನ ವಾತಾವರಣದಲ್ಲಿ ದಾರಿ ತಪ್ಪಿದ ಅನೇಕ ಯುವಕರು ಬೀದಿಗಳಲ್ಲಿ ಕಾಲ ಕಳೆಯುತ್ತಿದ್ದರು. ಕಳ್ಳತನ, ಜೂಜಾಟ, ಹೋರಾಟ ಇವು ಅವರ ದಿನಚರಿಯಾಗಿತ್ತು. ಆದರೆ ಬೋಸ್ಕೋ ಅವರ ಬದುಕಿನಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಬದಲಾವಣೆಯ ಬೀಜ ಬಿತ್ತಿತ್ತು. ಒಮ್ಮೆ ಅವರೆಲ್ಲರನ್ನು ಕಂಬದ ಕೊಠಡಿಗೆ ಯುವಕರನ್ನು ಸೇರಿಸಿಕೊಂಡ ಬೋಸ್ಕೋ ನಗುಮುಖದಿಂದ ಹೇಳಿದರು, ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನೀವು ಒಳ್ಳೆಯವರು ಆಗಬಹುದು. ದೇವರು ನಿಮ್ಮೊಳಗೆ ಅದ್ಭುತ ಸಾಮರ್ಥ್ಯ ಇಟ್ಟಿದ್ದಾನೆ. ಅದನ್ನು ಹೊರತೆಗೆದರೆ ಸಾಕು. ಇದರಿಂದ ಆರಂಭವಾಯಿತು ತರಬೇತಿಯ ಹೊಸ ಅಧ್ಯಾಯ. ಕೌಶಲ್ಯ ತರಬೇತಿ. ಚಿತ್ರದಲ್ಲಿ ಬೋಸ್ಕೋ ಯುವಕರಿಗೆ ಕೈಗಾರಿಕೆ ಹಾಗೂ ಕೆಲಸದ ಕೌಶಲ್ಯಗಳನ್ನು ಕಲಿಸುವ ದೃಶ್ಯ ಸುಂದರವಾಗಿ ತೋರಿಸಲಾಗುತ್ತದೆ. ಅವರು ಮರದ ಕೆಲಸ, ದರ್ಜಿಗಿರಿ, ಟೈಲರ್ ಕೆಲಸ, ಮುದ್ರಣ ಕಲಾ, ಕಾರ್ಖಾನೆ ಕೆಲಸದ ಶಿಸ್ತಿನ ಪಾಠಗಳು ಮುಂತಾದ ಹಲವಾರು ಕೌಶಲ್ಯಗಳಲ್ಲಿ ತರಬೇತಿ ನೀಡುತ್ತಿದ್ದರು. ಎಲ್ಲರೂ ಕೆಲಸದಲ್ಲಿ ತೊಡಗಿಕೊಂಡಿರುವಾಗ ಬೋಸ್ಕೋ ಮೃದುವಾಗಿ ಹೇಳುವ ಸಂಭಾಷಣೆ ಇದಾಗಿತ್ತು, ಕೆಲಸ ನಿಮ್ಮ ಕೈಗೆ ಆಹಾರ, ಆದರೆ ಶಿಸ್ತಿನ ಕೆಲಸ ನಿಮ್ಮ ಜೀವನಕ್ಕೆ ಗೌರವ ತರುತ್ತದೆ ಎಂದು. ಮೌಲ್ಯ ಮತ್ತು ನಡತೆ ತರಬೇತಿ. ತರಬೇತಿ ಕೇವಲ ಉದ್ಯೋಗಕ್ಕಾಗಿ ಅಲ್ಲ. ಬೋಸ್ಕೋ ತರಬೇತಿ ಹೃದಯ ಪ್ರೀತಿ, ನಂಬಿಕೆ, ಪ್ರಾರ್ಥನೆ ಮತ್ತು ಸಹೋದರತ್ವವಾಗಿತ್ತು. ಪ್ರತಿದಿನ ಬೆಳಗ್ಗೆ ಸಣ್ಣ ಪ್ರಾರ್ಥನೆ, ಒಬ್ಬರಿಗೊಬ್ಬರು ಸಹಾಯ ಮಾಡುವ ಅಭ್ಯಾಸ, ಜಗಳ ಬದಲಿಗೆ ಸಂವಾದದ ಪಾಠ, ತಪ್ಪು ಮಾಡಿದಾಗ ಶಿಕ್ಷೆ ಅಲ್ಲ, ಪ್ರೀತಿಯಿಂದ ಸರಿಪಡಿಸುವ ವಿಧಾನ. ಚಿತ್ರದ ಒಂದು ಸ್ಪರ್ಶಕಾರಿ ಕ್ಷಣದಲ್ಲಿ ಒಬ್ಬ ಯುವಕ ತಪ್ಪು ಮಾಡಿ ಓಡಿ ಹೋಗಿದ್ದಾಗ ಬೋಸ್ಕೋ ಅವನನ್ನು ಹುಡುಕಿಕೊಂಡು ಹೋಗಿ ಕೈ ಹಿಡಿದು ಮನೆಗೆ ಕರೆತರುತ್ತಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲು ಅಲ್ಲ, ಹೃದಯ ಗೆಲ್ಲಲು ಪ್ರೀತಿ ಬೇಕು. ಕ್ರೀಡೆ, ಆಟ ಮತ್ತು ಸಂತೋಷದ ಮೂಲಕ ತರಬೇತಿ. ಬೋಸ್ಕೋ ಅರಿತಿದ್ದರು, ಯುವಕರನ್ನು ಗೆಲ್ಲುವ ದೊಡ್ಡ ದಾರಿ ಅವರ ಸಂತೋಷವನ್ನು ಹಂಚಿಕೊಳ್ಳುವುದೆಂದು. ಆಟಗಳು, ಹಾಡು, ಸಂಗೀತ, ನಾಟಕ, ನೃತ್ಯ, ಹಬ್ಬಗಳ ಆಚರಣೆ ಈ ಎಲ್ಲದರ ಮೂಲಕ ಬೋಸ್ಕೋ ಯುವಕರನ್ನು ಶ್ರೀಗಂಧದಂತೆ ರೂಪಿಸುತ್ತಾರೆ. ಒಮ್ಮೆ ಬಾಲಕರು ಮೈದಾನದಲ್ಲಿ ಆಟವಾಡುವಾಗ ಬೋಸ್ಕೋ ಕೂಡ ಸೇರುತ್ತಾರೆ. ನಗುವಿನ ನಡುವೆ ಅವರು ಹೇಳುತ್ತಾರೆ, ಸಂತೋಷವಾಗಿರುವ ಹೃದಯಕ್ಕೆ ಪಾಪದ ದಾರಿ ಸೇರಲು ಸಾಧ್ಯವಿಲ್ಲ. ಯಶಸ್ವಿಯಾದ ಯುವಕರ ಬದಲಾವಣೆ. ಮೊದಲು ಜಗಳವೆಷ್ಟೇ ಗೊತ್ತಿದ್ದ ಹುಡುಗರೆ ಕೌಶಲ್ಯ ಪಡೆದ, ಉದ್ಯೋಗ ಹೊಂದಿದ, ಕುಟುಂಬಗಳಿಗೆ ಆದರ್ಶರಾದ, ಹೊಸ ವ್ಯಕ್ತಿತ್ವ ಪಡೆದು ನಿಂತಿರುವುದು ಭಾವುಕರನ್ನಾಗಿಸುತ್ತದೆ. ಅವರು ಗೌರವದಿಂದ ಹೇಳುತ್ತಾರೆ, ಅಪ್ಪ ಬೋಸ್ಕೋ ನಮ್ಮನ್ನು ಕೇವಲ ತರಬೇತಿ ಮಾಡಲಿಲ್ಲ, ಬದುಕನ್ನು ಹೇಗೆ ನಡೆಸಬೇಕು ಎಂದು ಕಲಿಸಿದರು. ಡಾನ್ ಬೋಸ್ಕೋ ಚಿತ್ರದ ಆ ಭಾಗ ಅತ್ಯಂತ ಹೃದಯ ಸ್ಪರ್ಶಿ, ಯಾಕೆಂದರೆ ಅಲ್ಲಿ ನಾವು ಯಾಜಕನನ್ನಲ್ಲ, ಮಕ್ಕಳೊಳಗೆ ಮಗು ಆಗಿ ಬೆರೆತು ಹೋದ ಬೋಸ್ಕೋವನ್ನು ಕಾಣುತ್ತೇವೆ. ಮೈದಾನದಲ್ಲಿ ಸಾಯಂಕಾಲದ ಗಾಳಿ ತಂಪಾಗಿ ಬೀಸುತ್ತಿತ್ತು. ಬಣ್ಣ ಬಣ್ಣದ ಚೆಂಡು, ಮಣ್ಣು ಮಸುಕಾದ ಬಟ್ಟೆ, ಉಲ್ಲಾಸದಿಂದ ಕಿರುಚುವ ಬಾಲಕರ ಗುಂಪು. ಈ ಸದ್ದಿನ ಮಧ್ಯೆ ನಿಧಾನವಾಗಿ ಬೋಸ್ಕೋ ನಡೆದು ಬರುತ್ತಾರೆ. ಯಾಜಕನನ್ನು ಕಂಡಾಗ ಮಕ್ಕಳು ಮೊದಲಿಗೆ ಜಡವಾಗುತ್ತಾರೆ. ಈತ ಬಂದರೆ ಈಗ ಆಟ ನಿಲ್ಲಿಸುವರು ಎಂಬ ಭಯ. ಆದರೆ ಬೋಸ್ಕೋ ಅವರ ಮುಖಮಗು ಸ್ಮಿತ, ಕಣ್ಣಿನ ಕಿರುನಗೆ ಗಾಳಿಯನ್ನು ಬದಲಾಯಿಸುತ್ತದೆ. ಒಬ್ಬ ಬಾಲಕ ಚೆಂಡನ್ನು ಬೋಸ್ಕೋ ಅವರ ಕಡೆ ಎಸೆದಾಗ ಅವರು ಕ್ಷಣವೂ ಯೋಚಿಸದೆ ಚುರುಕಾಗಿ ಹಿಡಿದು
ಮಕ್ಕಳು ಊಹಿಸದೇ ಇರುವಂತೆ ಸಣ್ಣ ಟ್ರಿಕ್ ಮಾಡಿ ಚೆಂಡನ್ನು ಹಿಂದಕ್ಕೆ ಗುಂಕಾರದಿಂದ ಕಳುಹಿಸುತ್ತಾರೆ. ಆಟ ಮುಂದುವರಿಯಲಿ ಎಂದು ಬೋಸ್ಕೋ ಮಕ್ಕಳ ನಡುವೆ ಸೇರುತ್ತಾರೆ. ಹಾಡು, ಕ್ಲಾಪ್, ಆಟಗಳು, ಎತ್ತರಕ್ಕೆ ಹಗ್ಗ ಜಿಗಿತ, ಸಣ್ಣ ಮಾಯಾಜಾಲ ಪ್ರದರ್ಶನ. ಬೋಸ್ಕೋ ಎಲ್ಲದರಲ್ಲೂ ಮಗುವಿನಂತೆ ಹರ್ಷಭರಿತರಾಗುತ್ತಾರೆ. ಅವರ ಸುತ್ತ ಮಕ್ಕಳ ನಗೆಗಡಲೆ ಹರಿಯುತ್ತದೆ. ಬೀದಿಯಲ್ಲೇ ಜಗಳ, ಕಳವು, ದುಃಖದಲ್ಲಿ ಬೆಳೆದಿದ್ದ ಆ ಮಕ್ಕಳು ಮೊದಲ ಬಾರಿಗೆ ಯಾರಿಗೂ ತಮ್ಮ ಅಸ್ತಿತ್ವ ಹರ್ಷ ತಂದಿದೆ ಎಂಬ ಭಾವನೆ ಅನುಭವಿಸುತ್ತಾರೆ. ಬೋಸ್ಕೋ ಅವರ ಜೊತೆಗಿದ್ದಾಗ ಅವರಿಗೆ ಭಯವಿಲ್ಲ, ತಪ್ಪು ಭಾವವಿಲ್ಲ, ಕೇವಲ ಪ್ರೀತಿ ಮತ್ತು ಸ್ವೀಕಾರ. ರಾತ್ರಿಯಾದರೂ ಮಕ್ಕಳು ಬೋಸ್ಕೋ ಅವರನ್ನು ಬಿಡಲು ಮನಸ್ಸಿಲ್ಲದಂತೆ, ಫಾದರ್, ಇನ್ನೂ ಒಂದು ಆಟ, ಇವತ್ತು ನೀವೇ ನಮ್ಮ ತಂಡದಲ್ಲಿ ಇರಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಅವರ ಪಾಲಿಗೆ ಬೋಸ್ಕೋ ಯಾಜಕ ಮಾತ್ರನಲ್ಲ, ತಮ್ಮ ಜೊತೆ ಓಡಾಡುವ, ನಗುವ, ಕಾಳಜಿ ಕೊಡುವ ಸ್ನೇಹಿತರಾಗಿದ್ದರು. ಈ ಕ್ಷಣಗಳಲ್ಲಿ ಬೋಸ್ಕೋ ಮಕ್ಕಳ ಹೃದಯದ ಬಾಗಿಲು ತೆರೆಸುತ್ತಾರೆ. ಅವರು ಹೇಳುವ ಸಂದೇಶ, ನಾನು ನಿಮ್ಮೊಂದಿಗೆ ಇದ್ದೇನೆ, ನೀವು ಅಮೂಲ್ಯರು ಎಂದಾಗಿತ್ತು. ಹೀಗೆ ಆಟ, ನಗು, ಸ್ನೇಹದ ಮೂಲಕ ಬೋಸ್ಕೋ ಅವರಿಗೊಂದು ತಂದೆಯಂತೆ, ದಾರಿದೀಪದಂತೆ, ಸ್ವಂತವನಾಗಿ ಸೇರಿಬಿಡುತ್ತಾರೆ. ಮಕ್ಕಳು ಅವರ ಸಾನ್ನಿಧ್ಯವನ್ನು ದೇವರ ಸಾನ್ನಿಧ್ಯದಂತೆ ಅನುಭವಿಸುತ್ತಾರೆ. ಬೋಸ್ಕೋ ಇದ್ದರೆ ಹೃದಯದಲ್ಲಿ ಬೆಳಕು ತುಂಬುತ್ತದೆ ಎಂದು ಮಕ್ಕಳು ಭಾವಿಸುತ್ತಿದ್ದರು. ಆ ದಿನ ಬೋಸ್ಕೋ ಅವರ ಮುಖದಲ್ಲಿ ಶಾಂತಿಯ ಬದಲು ದಣಿವಿನ ನೆರಳು ಸ್ಪಷ್ಟವಾಗಿತ್ತು. ದಿನವಿಡೀ ಮಕ್ಕಳಿಗೆ ಪಾಠ, ಕ್ರೀಡೆ, ದುಷ್ಟ ಬಳಗದ ಮಕ್ಕಳನ್ನು ಭೇಟಿಯಾಗಿ ಮನವರಿಕೆ ಮಾಡುವುದು, ಇದರಿಂದ ತುಂಬಾ ದಣಿದಿದ್ದ ಬೋಸ್ಕೋರವರು ನಡೆಯುತ್ತಿದ್ದಾಗ ಗಾಳಿ ಸ್ವಲ್ಪ ಬಲವಾಗಿ ಬೀಸುತ್ತದೆ. ಬೋಸ್ಕೋ ಎದ್ದು ನಿಂತಾಗ ಕಣ್ಣುಗಳು ತಿರುಗಿದಂತೆ ಕಾಣುತ್ತದೆ. ದೇಹ, ನೆಲ ದೂರವಾಗುತ್ತಿರುವಂತೆ. ಒಂದು ಕ್ಷಣ ಎಲ್ಲವೂ ಬಿಳಿಯಾಗುತ್ತದೆ. ಬೋಸ್ಕೋ ನಿಧಾನವಾಗಿ ನೆಲಕ್ಕೆ ಜಾರುತ್ತಾರೆ. ಒಣ ಎಲೆಗಳ ಮೇಲೆ ಅವರ ದೇಹ ಬಿದ್ದಾಗ ಸಣ್ಣ ಸಶ್ ಶಬ್ದ ಮಾತ್ರ ಕೇಳುತ್ತದೆ. ಜಪಮಾಲೆ ಕೈಯಿಂದ ಜಾರಿ ಹೂವಿನ ನಡುವೆ ಬಿದ್ದಿರುತ್ತದೆ. ಸ್ವಲ್ಪ ದೂರದಲ್ಲಿ ಆಟವಾಡುತ್ತಿದ್ದ 3-4 ಮಕ್ಕಳು ಚೆಂಡು ತಂದುಕೊಳ್ಳಲು ತೋಟದ ಕಡೆ ಓಡುತ್ತಿದ್ದರು. ಅವರ ಕಣ್ಣು ಬೋಸ್ಕೋ ಮೇಲೆ ಬಿದ್ದಾಗ ಕ್ಷಣಕ್ಕೆ ನಗು ನಿಂತು ಒಲವು ಭಯದಿಂದ ಕಣ್ಣೀರು ತುಂಬುತ್ತದೆ. ಫಾದರ್ ಬೋಸ್ಕೋ ಎಂದು ಒಬ್ಬೊಬ್ಬರು ಜೋರಾಗಿ ಕೂಗುತ್ತಾರೆ. ಮಕ್ಕಳು ಓಡಿ ಬಂದು ಅವರ ತಲೆ ಮಡಿಲಿನಲ್ಲಿ ಇಡುತ್ತಾರೆ. ಒಬ್ಬ ಬಾಲಕ ಬೆಚ್ಚಿ ಬಿದ್ದು ನೀರು ತರಲು ಓಡುತ್ತಾನೆ, ಇನ್ನೊಬ್ಬರು ಸಹಾಯಕ್ಕಾಗಿ ಗುಡಾರದ ಕಡೆಗೆ ಓಡುತ್ತಾರೆ. ಬೋಸ್ಕೋ ಅವರ ಮುಖ ಬಿಳಿಹೋದಂತೆ, ಅವರ ಬಾಯಿಂದ ರಕ್ತಸ್ರಾವವನ್ನು ಕಂಡು ಮಕ್ಕಳು ಬೆಚ್ಚಿ ಬೀಳುತ್ತಾರೆ. ಮಕ್ಕಳು ಕಣ್ಣೀರಿನಿಂದ ಕೈ ಹಿಡಿದು, ಫಾದರ್, ನಮ್ಮನ್ನು ಬಿಟ್ಟು ಹೋಗ್ಬೇಡಿ, ದಯವಿಟ್ಟು ಎದ್ದು ಬನ್ನಿ ಎಂದು ನಡುಗುವ ಧ್ವನಿಯಲ್ಲಿ ಪ್ರಾರ್ಥಿಸುತ್ತಾರೆ. ಸಮೀಪದ ಯಾಜಕರು, ಸಹೋದರರು ಹರಸಾಹಸವಾಗಿ ಅಲ್ಲಿಗೆ ಬಂದು ಬೋಸ್ಕೋ ಅವರನ್ನು ಎತ್ತಿ ಒಳಗೆ ಕರೆದೊಯ್ಯುತ್ತಾರೆ. ಮಕ್ಕಳು ಚಿಂತೆಯಿಂದ ಹಿಂಬಾಲಿಸುತ್ತಾರೆ. ಆ ಕ್ಷಣದಲ್ಲಿ ಅವರಿಗೊಂದು ವಿಷಯ ಸ್ಪಷ್ಟವಾಗುತ್ತದೆ. ಬೋಸ್ಕೋ ಕೇವಲ ಪ್ರೀತಿಸಿದವರಲ್ಲ, ಅವರಿಗೆ ಬೋಸ್ಕೋ ಅವಶ್ಯ. ಈಗ ಮಂದವಾಗುತ್ತಿರುವ ಸೂರ್ಯನ ಕಿರಣಗಳು ಆಸ್ಪತ್ರೆಯ ಬಿಳಿ ಗೋಡೆಗಳಿಗೆ ಬಣ್ಣ ಹಚ್ಚುತ್ತಿದ್ದವು. ಚಳಿ ಗಾಳಿ ಬೀಸುತ್ತಿದ್ದರೂ ಮಕ್ಕಳ ಹೃದಯಗಳಲ್ಲಿ ಉರಿಯುತ್ತಿದ್ದ ಪ್ರಾರ್ಥನೆಯ ಜ್ವಾಲೆ ಕ್ಷಣಕ್ಕೂ ತಣ್ಣಗಾಗಲಿಲ್ಲ. ಬಾಲಕರ ಗುಂಪೊಂದು ಆಸ್ಪತ್ರೆಯ ಬಾಗಿಲ ಮುಂದೆ ನೆರೆದಿತ್ತು. ಕೆಲವರು ನೆಲದ ಮೇಲೆ ಕುಳಿತಿದ್ದರೆ, ಕೆಲವರು ಗುಂಪು ಗುಂಪಾಗಿ ಭಜನೆ ಹಾಡುತ್ತಿದ್ದರು. ಎಲ್ಲರಲ್ಲೂ ಒಂದೇ ಆತಂಕ, ನಮ್ಮ ಬೋಸ್ಕೋ ತಂದೆ ಹೇಗಿದ್ದಾರೆ ಎಂದು. ಟೋನಿ ತನ್ನ ಕೈಯಲ್ಲಿ ಜಪಮಾಲೆ ಹಿಡಿದುಕೊಂಡು ನಿಧಾನವಾಗಿ ಜಪಿಸುತ್ತಿದ್ದ. ದೇವರು ಅವರ ಮೇಲೆ ಕರುಣೆ ತೋರಲಿ ಎಂದು ಹೇಳಿದ. ಮತ್ತೊಬ್ಬನು ಕಣ್ಣೀರನ್ನು ಒರೆಸಿಕೊಂಡು ಗಂಭೀರತೆಯನ್ನು ಮುರಿಯುವಂತೆ ಹೇಳಿದಳು, ಅವರು ನಮ್ಮ ಶಿಕ್ಷಕರಷ್ಟೇ ಅಲ್ಲ, ನಮ್ಮ ಸ್ನೇಹಿತರು, ತಂದೆ, ಮಾರ್ಗದರ್ಶಕರು. ದೇವರು ಅವರನ್ನು ನಮ್ಮ ಬಳಿ ಬೇಗ ಕಳುಹಿಸಲಿ. ಮಕ್ಕಳು ಕೈ ಜೋಡಿಸಿ ಆಕಾಶತ್ತ ಮುಖ ಮಾಡಿ ಪ್ರಾರ್ಥನೆ ಆರಂಭಿಸಿದರು. ಸ್ವಾಮಿ ಯೇಸುವೆ, ನಮ್ಮ ಪ್ರಿಯ ಬೋಸ್ಕೋ ಅಪ್ಪನಿಗೆ ಆರೋಗ್ಯ ಕರುಣಿಸು. ಅವರು ಬೇಗ ಗುಣಮುಖರಾಗಿ ನಮ್ಮ ಬಳಿಗೆ ಮರಳಲಿ. ಸಣ್ಣ ಕೈಗಳು ಜೋಡಿಸಿ ಅವರ ಮೃದುವಾದ ಭಕ್ತಿಗೀತೆ ಆಸ್ಪತ್ರೆ ಆವರಣವನ್ನು ತುಂಬಿದಂತಾಯಿತು. ಆಸ್ಪತ್ರೆಯ ಬಾಗಿಲು ನಿಧಾನವಾಗಿ ತೆರೆಯಿತು. ವೈದ್ಯರು ಹೊರ ಬಂದಂತೆ ಮಕ್ಕಳು ಎದ್ದು ನಿಂತರು. ಡಾಕ್ಟರ್, ಬೋಸ್ಕೋ ಅಪ್ಪ ಹೇಗಿದ್ದಾರೆ ಎಂದು ಎಲ್ಲರೂ ಒಂದೇ ಸ್ವರದಲ್ಲಿ ಕೇಳಿದರು. ವೈದ್ಯರು ಸಮಾಧಾನಕರ ನಗು ನೀಡಿ ಹೇಳಿದರು, ಅವರು ಅಪಾಯದಿಂದ ಪಾರಾಗಿದ್ದಾರೆ. ಈಗ ವಿಶ್ರಾಂತಿ ಅಗತ್ಯ. ನಿಮ್ಮ ಪ್ರಾರ್ಥನೆಗಳು ಅವರಿಗೆ ಬಲವಾಗಿವೆ. ಮಕ್ಕಳ ಮುಖದಲ್ಲಿ ಸಂತೋಷ ಹರಡಿತು. ಕೆಲವರು ಪರಸ್ಪರ ಅಪ್ಪಿಕೊಂಡರು, ಕೆಲವರು ನೆಲಕ್ಕೆ ಮುತ್ತಿಟ್ಟರು.
ಒಳಗೆ ಆಸ್ಪತ್ರೆಯ ಹಾಸಿಗೆಯ ಬಳಿಯ ಕಿಟಕಿಯಿಂದ ಬೋಸ್ಕೋ ಹೊರಗೆ ನಿಂತಿರುವ ಮಕ್ಕಳ ಗುಂಪನ್ನು ಗಮನಿಸಿದರು. ಅವರ ಕಣ್ಣುಗಳು ತಕ್ಷಣ ತೇವವಾಗಿದವು. ನನ್ನ ಮಕ್ಕಳು, ನನ್ನ ಬಾಳಿನ ಬಲ ಎಂದು ಮೃದುವಾಗಿ ಗುನುಗಿದರು. ಮಕ್ಕಳು ಮತ್ತೆ ಆಸ್ಪತ್ರೆಯ ಬಾಗಿಲ ಬಳಿ ಸೇರಿದ್ದರು. ಈ ಬಾರಿ ಅವರ ಕಣ್ಣಲ್ಲಿ ಭಯಕ್ಕಿಂತ ನಿರೀಕ್ಷೆ ಹೆಚ್ಚು. ಬಾಗಿಲು ತೆರೆದಿತು. ಬೋಸ್ಕೋ ನಿಧಾನವಾಗಿ ಹೊರಬಂದರು. ದೇಹ ದುರ್ಬಲವಾಗಿತ್ತು, ಆದರೆ ಮುಖದಲ್ಲಿ ಮೃದುವಾದ ನಗು ಅವರನ್ನು ತೇಜಸ್ಸಿನಿಂದ ಕೂಡಿತ್ತು. ಬೋಸ್ಕೋ ಅಪ್ಪ ಎಂದು ಮಕ್ಕಳು ಓಡಿದರು, ಆದರೆ ಒಂದೇ ಕ್ಷಣದಲ್ಲಿ ನಿಂತು ಹಿಂಜರಿದರು. ಅವರ ಆರೋಗ್ಯಕ್ಕೆ ಹಾನಿಯಾಗಬಾರದೆಂಬ ಭಯ. ಬೋಸ್ಕೋ ತಮ್ಮ ಕೈ ಚಾಚಿದರು. ಬನ್ನಿ, ನಿಮ್ಮ ಪ್ರಾರ್ಥನೆ ನನ್ನನ್ನು ಗುಣಪಡಿಸಿದೆ. ನಿಮ್ಮ ಪ್ರೀತಿ ನನಗೆ ಔಷಧ. ಮಕ್ಕಳು ಎಚ್ಚರಿಕೆಯಿಂದ ಅವರನ್ನು ಸುತ್ತುವರಿದು, ಸನ್ನಿವೇಶವು ಆಳವಾದ ಮೌನದ ಪ್ರೀತಿಯಲ್ಲಿ ಮಿಂಚಿತು. ಟೋನಿ ಕಣ್ಣೀರಿನೊಂದಿಗೆ ಬೋಸ್ಕೋ ಕೈ ಹಿಡಿದು, ನೀವು ಇಲ್ಲದೆ ನಾವು ಅನಾಥರು ಎಂದ. ಬೋಸ್ಕೋ ಅವರ ತಲೆಯ ಮೇಲೆ ಸೌಮ್ಯವಾಗಿ ಕೈಯಿಟ್ಟು ಮಮತೆಯಿಂದ ಹೇಳಿದರು, ನಾನು ಬಾಳುವವರೆಗೂ ನೀವು ಯಾವತ್ತೂ ಅನಾಥರಲ್ಲ. ದೇವರು ನಿಮ್ಮನ್ನು ನನ್ನ ಬಳಿ ಕಳುಹಿಸಿದ್ದಾನೆ. ನಾನು ನಿಮಗಾಗಿ, ನಿಮ್ಮೊಂದಿಗೆ. ಮಕ್ಕಳ ಸದ್ದು, ನಗು ಮತ್ತು ಕಣ್ಣೀರಿನ ಮಧ್ಯೆ ದಿನದ ಮೊದಲ ಸೂರ್ಯಕಿರಣ ಅವರ ಮೇಲೆ ಬಿತ್ತು, ಹೊಸ ಆಶಯ ಸಂಕೇತವಾಗಿ. ಸಂಜೆ ಕತ್ತಲು ನಿಧಾನವಾಗಿ ಹರಡುತ್ತಿದೆ. ಗಾಳಿ ಬಿರುಗಾಳಿ ತರಹ ಬೀಸುತ್ತಿದೆ. ಯುವಕರು ಕೈಯಲ್ಲಿ ದೀಪಗಳನ್ನು ಹಿಡಿದು ಧ್ವನಿಯಲ್ಲಿ ಕೋಪ ಮತ್ತು ನೋವು ತುಂಬಿಕೊಂಡಿದ್ದಾರೆ. ಮೈದಾನದಲ್ಲಿ ನ್ಯಾಯ ಬೇಕು, ನಮ್ಮ ಸ್ವರವನ್ನು ಕೇಳಿರಿ ಎಂಬ ಪೋಸ್ಟರ್ಗಳು ಹಾರಾಡುತ್ತಿವೆ. ಹಿಂದುಗಡೆಯಿಂದ ಅಧಿಕಾರಿಗಳ ಜುಂಜಾಟಗಳು ಬರುತ್ತಿವೆ. ಯುವಕರು ಕಿಡಿಕಾರುತ್ತಾ, ಇಷ್ಟು ವರ್ಷ ನಾವು ಕೆಲಸ ಮಾಡಿದರೂ ಮಾನ ದೊರೆಯಲಿಲ್ಲ. ನಮ್ಮ ದುಡಿಮೆ ಇತರರಿಗೆ ಫಲ, ಆದರೆ ನಮಗೆ ಸಾಕಾಯಿತು. ಯುವಕರು ಕೋಪದಿಂದ, ನಾವು ಮಕ್ಕಳು ಅಲ್ಲ, ಬೋಸ್ಕೋ ನಮಗೆ ಕನಸು ಕಾಣುವುದು ಕಲಿಸಿದ್ದಾನೆ. ಈಗ ಆ ಕನಸನ್ನು ನನಸಾಗಿಸಿಕೊಳ್ಳುತ್ತೇವೆ. ಜನಮಧ್ಯೆ ಕೂಗು. ಒಂದು ತೀವ್ರವಾದ ಘೋಷಣೆ ಗಾಳಿಯನ್ನು ಕತ್ತರಿಸುತ್ತದೆ, ನ್ಯಾಯ ಇಲ್ಲದ ಸಮಾಜ ಬೇಡ ಎಂದು. ಯಾರು ಈ ಗದ್ದಲಕ್ಕೆ ಕಾರಣ? ಹಿಂದಿನ ದಿನಗಳ ಶಾಂತಿ ಎಲ್ಲ ಹೋಯ್ತು. ಅಧಿಕಾರಿ ಸೆಳೆಯುತ್ತಾ, ಇದಕ್ಕೆಲ್ಲ ಬೇರು ಬೋಸ್ಕೋ. ಆತನ ತರಬೇತಿಯಲ್ಲಿ ಮಕ್ಕಳು ಇನ್ನೂ ಶಿಸ್ತು ಕೇಳುವುದಿಲ್ಲ. ಅವರು ಸರ್ಕಾರಕ್ಕೆ ಪ್ರಶ್ನೆ ಕೇಳುತ್ತಾರೆ. ಆಗ ಬೋಸ್ಕೋರವರು ಮುಂದೆ ಬಂದು, ಮುಖದ ಮೇಲೆ ಶಾಂತಿಯ ನಗು, ಕಣ್ಣಲ್ಲಿ ನೋವು. ಅಧಿಕಾರಿಗಳೇ, ನನ್ನ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳುತ್ತಾರೆ ಎಂದರೆ ಅದು ಅವರ ಬೆಳವಣಿಗೆಯ ಗುರುತು. ಅವರ ನಿಶ್ಶಬ್ದವನ್ನು ನೀವು ಕುಂಠಿತಗೊಳಿಸಿದ್ದೀರಿ. ಈಗ ಅವರು ಧ್ವನಿ ಕೊಟ್ಟಿದ್ದಾರೆ. ಅಧಿಕಾರಿ ಕೋಪದಿಂದ, ಧ್ವನಿ, ನಾವು ಇದನ್ನು ದಂಗೆ ಎಂದು ಕರೆಯುತ್ತೇವೆ. ನೀನು ಅವರಲ್ಲಿ ವಿರೋಧದ ಬೆಂಕಿ ಹಚ್ಚಿದ್ದೀಯ. ಆಗ ಬೋಸ್ಕೋರವರು ಹೀಗೆಂದು ಹೇಳುತ್ತಾರೆ, ನಾನು ಹಚ್ಚಿದ್ದು ಬೆಂಕಿಯಲ್ಲ, ಬೆಳಕನ್ನು. ಅವರು ಅರಿವಿನ ಬೆಳಕಿನಲ್ಲಿ ನಡೆದುಕೊಳ್ಳುತ್ತಿದ್ದಾರೆ. ಸತ್ಯದ ಮಾರ್ಗದಲ್ಲಿ ಪ್ರಶ್ನೆ ಹುಟ್ಟುವುದು ಸಹಜ. ಯುವಕರು, ಬೋಸ್ಕೋ ನಮಗೆ ಹೇಗೆ ಮನುಷ್ಯರಾಗಬೇಕು ಕಲಿಸಿದ್ದಾನೆ ಸಾರ್. ರಾಜಕಾರಣಿಗಳು ಹೇಗೆ ಇರಬೇಕು ಅಂತಲ್ಲ, ನಾವು ಬೋಸ್ಕೋನ ವಿದ್ಯಾರ್ಥಿಗಳು. ಭಯ ನಮ್ಮ ನಿಘಂಟಿನಲ್ಲಿ ಇಲ್ಲ. ಅಧಿಕಾರಿ, ಬೋಸ್ಕೋರಿಗೆ ನಿನ್ನ ಅನುಸರಣಕ್ಕೆ ಕೊನೆ ಬಂದಿದೆ. ನಾವು ನಿನ್ನ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ನೀನು ಯುವಕರನ್ನು ತಪ್ಪು ದಾರಿಯಲ್ಲಿ ಕೊಂಡೊಯ್ಯುತ್ತಿದ್ದೀಯ. ಬೋಸ್ಕೋ ಸಹಾನುಭಾವದಿಂದ, ನನ್ನ ಮಕ್ಕಳು ತಪ್ಪು ದಾರಿ ಹಿಡಿದಿಲ್ಲ. ಅವರು ಅಂಧಕಾರದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಾರೆ. ನೀವು ನೋಡುತ್ತಿದ್ದೀರಿ ಕೋಪವನ್ನು, ಆದರೆ ಅದರ ಮೂಲ ನೋವು. ಒಂದು ಕ್ಷಣ ಮೌನ, ಗಾಳಿಯ ಸದ್ದು ಮಾತ್ರ.
ಯುವಕ ಅಚ್ಚರಿಯಿಂದ, ಬೋಸ್ಕೋ ಸಾರ್, ನಾವು ಹೆದರಲ್ಲ. ನೀವು ಕೈ ಹಿಡಿದಿದ್ದೀರಿ, ನಾವು ಹಿಂದೆ ಸರಿಯುವುದಿಲ್ಲ. ಜನರಿಂದ ಮತ್ತೆ ಘೋಷಣೆಗಳು ಉಕ್ಕುತ್ತವೆ. ನ್ಯಾಯ ಬೇಕು, ಬೋಸ್ಕೋ ನಮ್ಮ ಬೆಳಕು. ಅಧಿಕಾರಿಗಳು ನಿಶ್ಚಲ, ಅವರ ದೃಷ್ಟಿಯಲ್ಲಿ ಗರ್ವ ಕರಗುತ್ತದೆ. ಬೋಸ್ಕೋ ಆಕಾಶದತ್ತ ನೋಡುತ್ತಾನೆ. ಬೋಸ್ಕೋ ಮೃದುವಾಗಿ, ಪ್ರಭುವೇ, ಈ ಯುವಕರ ಹೃದಯದಲ್ಲಿ ನಿನ್ನ ಶಕ್ತಿ ತುಂಬಿರು. ಇವರ ಧೈರ್ಯದಿಂದ ಈ ಊರಿನ ಭವಿಷ್ಯ ಬೆಳಗಲಿ. ಸಮಾಜದ ಪ್ರಗತಿಗೆ ಧ್ವನಿಯಾಗಬೇಕಾದ ಯುವಕರು ಅನ್ಯಾಯದ ಎದುರು ನಿಂತಾಗ ಅದು ಕೇವಲ ಒಂದು ಪ್ರತಿಭಟನೆಯಾಗುವುದಿಲ್ಲ, ಅದು ಒಂದು ಜಾಗೃತಿ ಚಳುವಳಿ. ಬೋಸ್ಕೋ ಎಂಬ ಶಿಕ್ಷಕನ ಮಾರ್ಗದರ್ಶನದಲ್ಲಿ ಬೆಳೆದ ಯುವಕರು ಮಾನವೀಯತೆ, ನ್ಯಾಯ ಮತ್ತು ಆತ್ಮಗೌರವದ ಮೌಲ್ಯಗಳನ್ನು ಅರಿತರು. ಅವರು ಕೇವಲ ಪುಸ್ತಕದ ಅರಿವು ಹೊಂದಿದ ವಿದ್ಯಾರ್ಥಿಗಳಲ್ಲ, ಬದುಕಿನ ಸತ್ಯವನ್ನು ಹುಡುಕುವ ಮನಸ್ಸಿನವರು. ಆದರೆ ಅಧಿಕಾರಿಗಳು ಅವರ ಧ್ವನಿಯನ್ನು ಭಯದಿಂದ ನೋಡಿದರು. ಸಮಾಜದ ಯುವಜನತೆಗೆ ಅರಿವು ಬಂದರೆ ತಮ್ಮ ಅಧಿಕಾರ ಕುಸಿಯಬಹುದು ಎಂಬ ಭಾವನೆ ಅವರಲ್ಲಿ ಹುಟ್ಟಿತು. ಹೀಗಾಗಿ ಅವರು ಭೀತಿಯಿಟ್ಟು ಬೋಸ್ಕೋ ಮೇಲೆ ಆರೋಪ ಹಾಕಿದರೂ ಅವನೇ ಯುವಕರಲ್ಲಿ ವಿರೋಧದ ವಿಷ ತುಂಬಿದ್ದಾನೆ. ಆದರೆ ಬೋಸ್ಕೋ ತಿಳಿಸಿದುದು ತಲೆದಾರಿ ವಿರೋಧವಲ್ಲ, ಸತ್ಯದ ಪರ ನಿಲ್ಲುವ ಧೈರ್ಯ. ಒಂದು ದಿನ ಯುವಕರು ತಮ್ಮ ಹಕ್ಕಿಗಾಗಿ ಗದ್ದಲಗೈದರು. ಅವರ ಕೈಯಲ್ಲಿ ಶಸ್ತ್ರವಿಲ್ಲ, ಸಾಕ್ಷಿಯಷ್ಟೇ ಅವರ ಧ್ವನಿ. ಮೈದಾನ ತುಂಬಿ ಘೋಷಣೆಗಳು ಮೊಳಗಿದವು. ನ್ಯಾಯ ಬೇಕು, ಅಸತ್ಯದ ಆಡಳಿತ ಬೇಡ. ಪೊಲೀಸರು ಎಚ್ಚರಿಕೆ ನೀಡಿದರು, ಆದರೆ ಯುವಕರು ಹಿಂದಟ್ಟಲಿಲ್ಲ. ಅವರು ಹೇಳಿದರು, ನಾವು ಬೋಸ್ಕೋ ಕಲಿಸಿದ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ನಾವು ನಿಶ್ಶಬ್ದವಾಗುವುದೆಂದರೆ ಸತ್ಯ ಸತ್ತಂತಾಗಿದೆ. ಆಕಾಶದಡಿಯಲ್ಲಿ ಕ್ಷಣಿಕ ನಿಶ್ಶಬ್ದ ಉಂಟಾಯಿತು. ಆ ಕ್ಷಣದಲ್ಲಿ ಅಧಿಕಾರಿಗಳ ಅಹಂಕಾರವು ದಿಕ್ಕು ತಪ್ಪಿತು. ಒಂದು ಗುಂಡಿನ ಧ್ವನಿ ಗಾಳಿ ಕತ್ತರಿಸಿತು. ಒಂದು ಯುವಕ ನೆಲಕ್ಕುರುಳಿದ. ಕ್ಷಣದಲ್ಲೇ ಮೈದಾನ ಕಣ್ಣೀರಿನಿಂದ ತುಂಬಿತು. ಆ ಯುವಕನ ಕಣ್ಣಿನಲ್ಲಿ ಅಚ್ಚರಿ, ನೋವು, ಆದರೆ ಭಯ ಇರಲಿಲ್ಲ. ಅಲ್ಲಿ ಬದಲಾವಣೆಯ ಬಯಕೆ ಮಾತ್ರ ಕಾಣಿಸಿತು. ಬೋಸ್ಕೋ ಅವನ ಪಕ್ಕದಲ್ಲಿ ಮಣಗಿದ. ರಕ್ತದಿಂದ ತೇವವಾದ ನೆಲವನ್ನು ಅವನು ತಲುಪಿ ಹೇಳಿದ, ಮಗನೇ, ನಿನ್ನ ರಕ್ತ ಬಣ್ಣದ ಹೂವಿನಂತೆ ಈ ನೆಲದಲ್ಲಿ ಅರಳಲಿದೆ. ನ್ಯಾಯಕ್ಕಾಗಿ ಬೀಳುವವರು ನಶ್ವರರಾಗುವುದಿಲ್ಲ. ಜನರ ಹೃದಯಗಳಲ್ಲಿ ಆ ಮಾತು ಬೆಂಕಿಯಂತೆಯೇ ಹೊತ್ತಿತು. ಎಲ್ಲರೂ ಕೂಗಿದರು, ಸತ್ಯ ಜಯವಾಗಲಿ, ಬೋಸ್ಕೋ ಬದುಕಲಿ. ಅವರ ಘೋಷಣೆಗಳು ಕಪ್ಪು ಮೋಡಗಳನ್ನು ಕತ್ತಲಿನೊಳಗೆ ಕೀಳುತ್ತಿದ್ದವು. ಯುವಕನ ಮರಣ ಆ ಹೋರಾಟದ ಅಂತ್ಯವಾಗಲಿಲ್ಲ, ಅದು ಹೊಸ ಬೆಳಗಿನ ಉದಯವಾಗಿತ್ತು. ಆ ಗುಂಡಿನ ಧ್ವನಿಯ ನ್ಯಾಯದ ಗೋಡೆಗಳನ್ನು ಬಿಟ್ಟಿತು. ಬೋಸ್ಕೋನ ತತ್ವಗಳು ಈಗ ಪ್ರತಿ ಮನಸ್ಸಿನೊಳಗೆ ಬೆಳಗುತ್ತಿದ್ದವು. ಅಂತೂ ಈ ಘಟನೆ ಕೇವಲ ಹತ್ಯೆಯ ಕಥೆಯಲ್ಲ, ಅದು ಸಮಾಜದ ಮನಸ್ಸಿನ ಪುನರ್ಜನ್ಮ. ಯುವಕರ ಧ್ವನಿ ಕುಂಠಿತಗೊಳ್ಳಬಹುದು, ಆದರೆ ಸತ್ಯವನ್ನು ಬೋಸ್ಕೋ ಕಲಿಸಿದ ಆ ತಲೆಮಾರಿನ ಯಾರೂ ಮೌನಗೊಳಿಸಲಾರರು. ಜಾನ್ ಬೋಸ್ಕೋ ಎನ್ನುವವರು ಕೇವಲ ಶಿಕ್ಷಕರಲ್ಲ, ಸಮಾಜದ ಆತ್ಮಜ್ಯೋತಿಯವರು. ಅವರ ಜೀವನವು ಬಡ ಮಕ್ಕಳಿಗೆ ಶಿಕ್ಷಣ, ಆಶೆ ಮತ್ತು ಮಾನವೀಯತೆ ನೀಡುವ ಧ್ಯೇಯಪರ ಪ್ರಯತ್ನವಾಗಿತ್ತು. ಅವರು ಹಿಂಸೆಯ ಹಾದಿಯನ್ನು ಆಯ್ಕೆ ಮಾಡದೆ ನೈತಿಕ ಸತ್ಯದ ಮೂಲಕ ಬದಲಾವಣೆಯನ್ನು ತರುವ ಕನಸನ್ನು ಕಂಡರು. ಆದರೆ ಅವರ ಈ ಧರ್ಮಯೋಜನೆಗೆ ವಿರುದ್ಧವಾಗಿ ಅಧಿಕಾರಿಗಳು ಅಸಹನೆ ವ್ಯಕ್ತಪಡಿಸಿದರು. ಬೋಸ್ಕೋ ತರಬೇತಿಯಲ್ಲಿ ಮಕ್ಕಳು ಪ್ರಶ್ನೆ ಕೇಳಲು ಕಲಿಸುತ್ತಿದ್ದರು, ಈ ವಿಚಾರವೇ ಅಧಿಕಾರಕ್ಕೆ ಅಸಹನೀಯವಾಗಿತ್ತು. ಒಂದು ಬೆಳಿಗ್ಗೆ ಬೋಸ್ಕೋ ಮನಸ್ಸಿನಲ್ಲಿ ಭಾರದಿಂದ ಕಚೇರಿಯತ್ತ ತೆರಳಿದರು. ಅವರ ಉದ್ದೇಶ ಸರಳವಾಗಿತ್ತು, ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯವನ್ನು ತಡೆಹಿಡಿಯಲು ಅಧಿಕಾರಿಗಳ ಮನಸ್ಸು ತಟ್ಟಬೇಕು. ಅವರು ಕಚೇರಿಯೊಳಗೆ ಪ್ರವೇಶಿಸಿದಾಗ ಎಲ್ಲರೂ ತಣ್ಣನೆಯ ನೋಟದಿಂದ ಅವರನ್ನು ಸ್ವೀಕರಿಸಿದರು. ಬೋಸ್ಕೋ ಶಾಂತ ಧ್ವನಿಯಲ್ಲಿ ಹೇಳಿದರು, ಅಧಿಕಾರಿಗಳೇ, ಈ ಯುವಕರು ಹೋರಾಡುತ್ತಿಲ್ಲ, ಅವರು ಬದುಕಲು, ಗೌರವಕ್ಕಾಗಿ ನಿಂತಿದ್ದಾರೆ. ದಯವಿಟ್ಟು ಈ ಅನ್ಯಾಯ ನಿಲ್ಲಿಸಿರಿ. ಆದರೆ ಅವರ ಧ್ವನಿಯನ್ನು ಯಾರೂ ಕೇಳಲಿಲ್ಲ. ಅಧಿಕಾರಿಗಳಲ್ಲಿ ಒಬ್ಬರು ಮೂಗಿನ ಮೇಲೆ ಕಣ್ಣಿನ ಚಶ್ಮೆ ಸರಿಸಿ ವ್ಯಂಗ್ಯ ಮಾಡಿದರು, ನೀನು ತರಬೇತಿ ಕೊಡಬೇಕಾದರೆ ಮಕ್ಕಳಿಗೆ ಕೊಡಬಾರದು, ಆಡಳಿತಕ್ಕೆ ಕೊಡಬೇಕು ಎನ್ನುವೆ. ಮತ್ತೊಬ್ಬ ಕೇಳಿದ, ನಿನ್ನ ಮಾತುಗಳಿಂದ ಶಿಸ್ತು ಹಾಳಾಗುತ್ತಿದೆ ಬೋಸ್ಕೋ, ನೀನೇ ಅವರ ಅಸಹಕಾರದ ಪ್ರೇರಕ. ಬೋಸ್ಕೋ ನಿಂತು ಶಾಂತವಾಗಿ ಉತ್ತರಿಸಿದರು, ನಾನು ಯಾರಿಗೂ ಅಸಹಕಾರ ಕಲಿಸಿದವನಲ್ಲ, ನಾನು ಅವರ ಒಳಗಿನ ಮಾನವೀಯ ಅರಿವನ್ನು ಎಬ್ಬಿಸಿದ್ದೇನೆ, ಸತ್ಯದ ಪಾಠ ಕಲಿಸಿದ್ದೇನೆ. ಸತ್ಯವನ್ನು ಪ್ರಶ್ನೆ ಎಂದು ಕರೆಯುವವರು ತಾವೇ ಅನ್ಯಾಯದಲ್ಲಿ ಮುಳುಗಿದ್ದಾರೆ. ಇಂತಹ ಉತ್ತರದಿಂದ ಅಧಿಕಾರಿಗಳು ಕೋಪಗೊಂಡರು. ಆಕ್ರೋಶದಿಂದ ಅವರು ಅವನನ್ನು ನಿಂದಿಸಿದರು, ಅವಮಾನಿಸಿದರು. ಅವರ ಧ್ವನಿಯಲ್ಲಿ ಅಹಂಕಾರ ಮತ್ತು ಅಧಿಕಾರದ ಗರ್ವ ತುಂಬಿತ್ತು. ಆದರೆ ಬೋಸ್ಕೋನ ಕಣ್ಣುಗಳಲ್ಲಿ ಮಾತ್ರ ಶಾಂತಿಯ ಬೆಳಕು. ಅವರು ಮೃದು ಧ್ವನಿಯಲ್ಲಿ ಹೇಳಿದರು, ನೀವು ನನ್ನನ್ನು ಹೀನವಾಗಿ ನೋಡಬಹುದು, ಆದರೆ ಆ ಮಕ್ಕಳ ಹೃದಯಗಳಲ್ಲಿ ನಾನು ಆಶೆಯ ರೂಪದಲ್ಲಿ ಜೀವಿಸುತ್ತೇನೆ.
ನೀವು ಕಟ್ಟಡವನ್ನು ಬಂದ್ ಮಾಡಬಹುದು, ಆದರೆ ಬೆಳಕನ್ನು ಮುಚ್ಚಲಾರಿರಿ. ಈ ಮಾತುಗಳು ಆಡಳಿತ ಗೃಹದಲ್ಲಿ ಕ್ಷಣಿಕ ಮೌನವನ್ನು ತರಿಸಿದವು. ಆದರೆ ಮತ್ತೆ ಅಧಿಕಾರಿಗಳ ಅಹಂಕಾರವು ಹಾದಿ ಹಿಡಿತವಾಯಿತು. ಹೊರಗೆ ಹೋಗು ಎಂಬ ಕೂಗು ಕೇಳಿಬಂತು. ಬೋಸ್ಕೋ ನಿಧಾನವಾಗಿ ಹಿಂದಿರುಗಿದರು. ಅವರ ಹೆಜ್ಜೆಗಳು ನಿಧಾನವಾಗಿದ್ದರೂ ದೃಢವಾಗಿದ್ದವು. ಅವರ ಕಣ್ಣುಗಳಲ್ಲಿ ನೋವಿನ ಕಿಡಿಯಿದ್ದರೂ ನಂಬಿಕೆಯ ಅಗ್ನಿಮಾಯವಾಗಲಿಲ್ಲ. ಹೊರಗೆ ಬಂದು ಅವರು ಆಕಾಶದತ್ತ ತಲೆ ಎತ್ತಿ ಹೇಳಿದರು, ಪ್ರಭುವೇ, ಈ ಕತ್ತಲಿನೊಳಗೆ ಬೆಳಕಿನ ದಾರಿ ತೋರಿಸು. ಹೊರಗೆ ಯುವಕರು ಅವರ ಕಣ್ಣುಗಳಲ್ಲಿ ನೋಡುವುದರಲ್ಲೇ ಎಲ್ಲವನ್ನೂ ತಿಳಿದುಕೊಂಡರು. ಆ ದಿನ ಬೋಸ್ಕೋ ಅವಮಾನಕ್ಕೆ ಗುರಿಯಾದರೂ ಅವರ ಧೈರ್ಯವು ಸಾವಿರ ಯುವ ಹೃದಯಗಳಲ್ಲಿ ದೀಪವಾಗಿ ಬೆಳಗಿತು. ಅಧಿಕಾರಿಗಳ ಅವಮಾನ, ಕಠಿಣ ಮಾತುಗಳು ಮತ್ತು ಸಾಮಾಜಿಕ ಒತ್ತಡ, ಈ ಎಲ್ಲದರ ಮಧ್ಯೆಯೂ ಜಾನ್ ಬೋಸ್ಕೋ ಹಿಂದೆ ಸರಿಯಲಿಲ್ಲ. ಅವರ ಮುಖದಲ್ಲಿ ನೋವಿದ್ದರೂ ಹೃದಯದಲ್ಲಿ ಶಕ್ತಿಯಿತ್ತು. ಅವರು ಯೋಚಿಸಿದರು, ನನ್ನನ್ನು ತಳ್ಳಿ ಹಾಕಬಹುದು, ಆದರೆ ನಾನು ಸೇವಿಸುವ ಆತ್ಮಗಳನ್ನು ನನ್ನಿಂದ ಬೇರ್ಪಡಿಸಲಾಗುವುದಿಲ್ಲ. ಈ ಚಿಂತನೆ ಅವರಲ್ಲಿ ಹೊಸ ಧೈರ್ಯ ಹುಟ್ಟಿಸಿತು. ಆ ರಾತ್ರಿ ಚರ್ಚಿನ ಹಿತ್ತಲಿನಲ್ಲಿ ಬೋಸ್ಕೋ ಯುವಕರ ಒಂದು ಗುಂಪನ್ನು ಸೇರಿಸಿದ. ಅವರ ಕಣ್ಣುಗಳಲ್ಲಿ ನಿರಾಶೆಯ ತುಡಿ, ಆದರೆ ಬೋಸ್ಕೋ ಮಾತನಾಡಿದಾಗ ಆ ಕತ್ತಲು ನಿಧಾನವಾಗಿ ಬೆಳಕಾಗಿ ಬದಲಾಗಿತು. ಅವರು ಹೇಳಿದರು, ನಮ್ಮನ್ನು ನಿಲ್ಲಿಸುವವರು ಅನೇಕರು ಇರಬಹುದು, ಆದರೆ ದೇವರು ನಮ್ಮ ಹೃದಯದಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾನೆ. ನಾವು ಬದಲಾವಣೆಯ ಬೀಜ ಬಿತ್ತಿದಾಗ ಅದರ ಫಲವನ್ನು ಕಾಲವೇ ಕೊಡುತ್ತದೆ. ಯುವಕರು ಆ ಮಾತುಗಳಿಂದ ಮರುಳುಗೊಂಡರು. ಒಬ್ಬನು ಮುನ್ನಡೆದು ಕೇಳಿದ, ಸಾರ್, ಅಧಿಕಾರಿಗಳು ನಮ್ಮನ್ನು ಶತ್ರುವಂತೆ ನೋಡುತ್ತಾರೆ. ನಾವು ಹೇಗೆ ಮುಂದುವರೆಯಬೇಕು? ಬೋಸ್ಕೋ ನಗುತ್ತಾ ಉತ್ತರಿಸಿದರು, ನಮ್ಮ ಹೋರಾಟ ಕೋಪದಿಂದ ಅಲ್ಲ, ಪ್ರೀತಿಯಿಂದ. ಅವರು ಕತ್ತಲೆಯಲ್ಲಿದ್ದಾರೆ, ನಾವು ಬೆಳಕು ಇರಬೇಕು. ಪ್ರೀತಿ ಅವರ ಕತ್ತಲಿಗೆ ಉತ್ತರವಾಗಲಿ. ಅದರ ನಂತರ ಬೋಸ್ಕೋನ ಕೆಲಸ ಇನ್ನೂ ವೇಗದಾಯಿತು. ದಿನವೂ ಸಂಜೆಗೂ ಅವರು ಬಡ ವಿದ್ಯಾರ್ಥಿಗಳಿಗೆ ಪಾಠ ಕಲಿಸುತ್ತಿದ್ದರು, ಬಾಲಕರಿಗೆ ಕೆಲಸ ಹುಡುಕಿಕೊಡುತ್ತಿದ್ದರು, ಕಷ್ಟದೊಳಗಿದ್ದ ಯುವಕರಿಗೆ ಧೈರ್ಯ ತುಂಬುತ್ತಿದ್ದರು. ಅವರಿಂದಾದ ಸಹಾಯ ಕೇವಲ ಆರ್ಥಿಕವಲ್ಲ, ಆತ್ಮೀಯವಾದದ್ದಾಗಿತ್ತು. ಒಂದು ವೇಳೆ ಹತ್ತಿರದ ಊರಿನಿಂದಲೂ ಯುವಕರು ಬಂದು ಭೇಟಿಯಾಗಲು ಶುರುಮಾಡಿದರು. ಬೋಸ್ಕೋ ಅವರನ್ನು ಎಲ್ಲರನ್ನೂ ತನ್ನ ಕುಟುಂಬವೆಂದು ನೋಡುತ್ತಿದ್ದನು. ಹುಡುಗರು ಕೆಲಸ ಮುಗಿಸಿ ಬಂದು ಬೋಸ್ಕೋನ ಆಶ್ರಮದ ಹಿತ್ತಲಿನಲ್ಲಿ ಸೇರಲು ಆರಂಭಿಸಿದರು. ಕೆಲವರು ಸಂಗೀತ ಕಲಿಯುತ್ತಿದ್ದರು, ಕೆಲವರು ಆಟಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು, ಕೆಲವರು ಪ್ರಾರ್ಥನೆಗೆ ತೊಡಗಿಸಿಕೊಂಡಿದ್ದರು. ಬೋಸ್ಕೋ ಎಲ್ಲರ ಒಡನೆಯೂ ಹಾಸ್ಯ, ಪ್ರೀತಿ ಮತ್ತು ಕರುಣೆಯ ಮಾತುಗಳನ್ನು ವಿನಿಮಯ ಮಾಡುತ್ತಿದ್ದನು. ಅವರ ಸುತ್ತಲಿನ ವಾತಾವರಣವೇ ಬದಲಾಗಿತ್ತು, ಕತ್ತಲೆಯ ಮಧ್ಯೆ ಬೆಳಕಿನ ಕಿಡಿ ಹೊತ್ತಿದ್ದಂತೆ. ಆದರೆ ಅಧಿಕಾರಿಗಳಿಗೆ ಅಚ್ಚರಿಯಾಯಿತು. ಅವರು ಬೋಸ್ಕೋವನ್ನು ಅಡ್ಡಗಟ್ಟಲು ಪ್ರಯತ್ನಿಸಿದರು. ಜನರಲ್ಲಿ ಅವರ ಪ್ರೀತಿ ಕಡಿಮೆಯಾಗಲಿಲ್ಲ, ಅದೇ ಹೆಚ್ಚಾಯಿತು. ಬೋಸ್ಕೋದ ತ್ಯಾಗ, ಅವರ ನಗು ಮತ್ತು ಯುವಕರಲ್ಲಿ ಬದಲಾವಣೆಯ ಬೆಳಕು ಎಲ್ಲೆಡೆ ಹರಡಿತು. ಅನೇಕ ಬಡ ಮಕ್ಕಳು ಆಶ್ರಯಕ್ಕಾಗಿ ಬೋಸ್ಕೋನ ಮನೆಗೆ ಬಂದರು. ಅವರು ಎಲ್ಲರನ್ನೂ ತಾತನಂತೆ ಮಮತೆಯಿಂದ ನೋಡಿದರು. ಜಾನ್ ಬೋಸ್ಕೋಗೆ ಅಧಿಕಾರಿಗಳ ಅವಮಾನಕಲ್ಲಾಗಿರಲಿಲ್ಲ, ಅದು ಮೆಟ್ಟಿಲಾಯಿತು. ಅವರಲ್ಲಿ ವಿಶಾಲವಾದ ಮನಸ್ಸು ಬೆಳೆಯಿತು. ಅವರ ಬದುಕಿನ ಮಾರ್ಗ ಕಾಲಕ್ಕೆ ಸ್ಪರ್ಧಿಸಿ ನಿಂತಿತು, ಕರುಣೆಯ ಮೂಲಕ ಬದಲಾವಣೆಯನ್ನು ತರುವ ಸಾಧ್ಯತೆಯ ಮಾದರಿ. ಜನರು ಅರಿತುಕೊಂಡರು, ಒಬ್ಬ ಸತ್ಯಸೇವಕನನ್ನು ಒತ್ತಡದಿಂದ ನಾಶ ಮಾಡಲಾಗುವುದಿಲ್ಲ. ಒಂದು ಸಂಜೆ ಸೂರ್ಯ ಅಸ್ತಂಗತವಾಗುತ್ತಿದ್ದಾಗ ಬೋಸ್ಕೋ ಪ್ರಾರ್ಥನೆಗೆ ಕೈಯೊಡ್ಡಿ ಹೇಳಿದರು, ಪ್ರಭುವೇ, ನನ್ನ ಜೀವನ ಯುವಕರಿಗಾಗಿ ಇರಲಿ. ಅವರು ತಮ್ಮೊಳಗಿನ ಸತ್ಯವನ್ನು ಕಂಡುಕೊಳ್ಳಲಿ. ಆ ಕ್ಷಣದಲ್ಲಿ ಅವರ ಆತ್ಮ ತಾನೇ ಒಂದು ದೀಪವಾಗಿ ಸಮಾಜವನ್ನು ಬೆಳಗಿಸಲು ತಯಾರಾಗಿತ್ತು. ಬೋಸ್ಕೋ ಹೋದೆಡೆಗೆ ಯುವಕರು ಹೋದರು. ಕಷ್ಟಗಳನ್ನು ಎದುರಿಸಿ ಅವರು ನಗುತ್ತಾ ಬದುಕಿದರು. ಅನ್ಯಾಯದ ವಿರುದ್ಧ ಅವರ ಧೈರ್ಯ ಬೋಸ್ಕೋದ ಪ್ರೇರಣೆಯಾಗಿತ್ತು. ಮತ್ತು ಆ ದಿನದಿಂದ ಬೋಸ್ಕೋ ಒಂದು ಹೆಸರು ಇರಲಿಲ್ಲ, ಅದು ಪ್ರೇರಣೆಯ ದಾರಿಯಾಗಿಬಿಟ್ಟಿತು. ಒಂದು ದಿನ ಕಾರ್ಖಾನೆ ಮಾಲೀಕರು ಬೋಸ್ಕೋ ಅವರನ್ನು ಭೇಟಿಯಾದರು. ಅವರ ಮಾತುಗಳಲ್ಲಿ ಸೌಜನ್ಯವಿದ್ದರೂ ಉದ್ದೇಶ ಲಾಭಮಯವಾಗಿತ್ತು. ಅವರು ಹೇಳಿದರು, ಪಾದ್ರಿ ಬೋಸ್ಕೋ, ನಿಮ್ಮ ಮಕ್ಕಳಲ್ಲಿ ಅನೇಕರು ಬುದ್ಧಿವಂತರು. ನಮ್ಮ ಕಾರ್ಖಾನೆಯಲ್ಲಿ ಕೆಲಸ ಕೊಟ್ಟರೆ ಅವರಿಗೆ ಆಹಾರ, ವಸ್ತ್ರ, ವೇತನ ಎಲ್ಲವೂ ಸಿಗುತ್ತದೆ. ಆ ಮಾತುಗಳು ಕಿವಿಗೆ ಮಧುರವಾಗಿದ್ದರೂ ಬೋಸ್ಕೋನ ಮನಸ್ಸು ತೀವ್ರವಾಗಿ ಅಳುಕಿತು. ಅವರು ತಿಳಿದಿದ್ದರು, ಈ ಆಹಾರ ಮತ್ತು ವೇತನ ಎಂಬ ಕೊಡುಗೆಗಳ ಹಿಂದೆ ಮಕ್ಕಳ ಬಾಲ್ಯವನ್ನು ಕಿತ್ತುಕೊಳ್ಳುವ ಆಸೆ ಅಡಗಿದೆ ಎಂದು. ಬೋಸ್ಕೋ ನಿಧಾನವಾಗಿ ಕಿಟಕಿಯತ್ತ ನಡೆದರು. ಹೊರಗೆ ಮಕ್ಕಳ ನಗು ಕೇಳಿಸುತ್ತಿತ್ತು. ಅವರು ಬಯಸಿದರು, ಆ ನಗುವು ಎಂದಿಗೂ ಮೌನವಾಗಬಾರದು. ಎದುರಿಗೆ ನಿಂತ ಅಧಿಕಾರಿಗಳತ್ತ ತಿರುಗಿ ಅವರು ಮೃದುವಾದ ಧ್ವನಿಯಲ್ಲಿ ಹೇಳಿದರು, ನೀವು ಇವರ ಕೈಯಲ್ಲಿ ಯಂತ್ರಗಳ ಧೂಳನ್ನು ಹಿಡಿಯಲು ಬಯಸುತ್ತೀರಿ. ಆದರೆ ನಾನು ಇವರ ಕಣ್ಣುಗಳಲ್ಲಿ ದೇವರ ಬೆಳಕನ್ನು ನೋಡುವೆನು.
ಇವರ ನಗೆಯೇ ಇವರ ಆತ್ಮದ ಶಕ್ತಿ. ನಾನು ಅದನ್ನು ಕ್ಷೀಣಗೊಳಿಸಲು ಬಯಸುವುದಿಲ್ಲ. ಆ ಮಾತುಗಳು ಅಧಿಕಾರಿಗಳಿಗೆ ಅಸಹನೀಯವಾಗಿದ್ದುವು. ಒಬ್ಬರು ಪ್ರಶ್ನಿಸಿದರು, ಆದರೆ ಪಾದ್ರಿ, ಕಷ್ಟವೇ ಜೀವನದ ಪಾಠವಲ್ಲವೇ? ಕೆಲಸ ಕಲಿಸಿದರೆ ಅವರಿಗೆ ಬದುಕಿನ ಶಿಸ್ತಿನ ಅರಿವು ಬರುತ್ತದೆ. ಬೋಸ್ಕೋ ನಗುತ್ತಾ, ಸರ್, ಬದುಕಿನ ಪಾಠ ಕಷ್ಟದಿಂದ ಬರಲಾರದು, ಅದು ಗೌರವದಿಂದ, ಪ್ರೀತಿಯಿಂದ ಬರುತ್ತದೆ. ನೀವು ಅವರನ್ನು ಯಂತ್ರದ ಭಾಗಗಳನ್ನಾಗಿ ನೋಡುತ್ತಿದ್ದೀರಾ, ಆದರೆ ನಾನು ಅವರನ್ನು ದೇವರ ಸೃಷ್ಟಿಯೊಂದಾಗಿ ಕಾಣುತ್ತಿದ್ದೇನೆ. ಮಾಲೀಕರು ವ್ಯಂಗ್ಯವಾಗಿ ಹೇಳಿದರು, ಪ್ರೀತಿಯಲ್ಲಿ ಹೊಟ್ಟೆ ತುಂಬುವುದಿಲ್ಲ, ಪಾದ್ರಿ. ಬೋಸ್ಕೋ ನಿಧಾನವಾಗಿ ತಲೆ ಎತ್ತಿ ಹೇಳಿದರು, ಹೌದು ಸರ್, ಪ್ರೀತಿ ಹೊಟ್ಟೆ ತುಂಬಿಸಲ್ಲ, ಆದರೆ ಅದು ಹಸಿವಿನ ನೋವನ್ನು ಸಹಿಸಲು ಶಕ್ತಿಯನ್ನು ನೀಡುತ್ತದೆ. ಪ್ರೀತಿ ಹೃದಯವನ್ನು ಖಾಲಿಯಾಗದಂತೆ ಮಾಡುತ್ತದೆ. ಅವರ ಮಾತುಗಳು ಕೊಠಡಿಯಲ್ಲಿ ಶಬ್ದಿಸದೆ ಆತ್ಮಕ್ಕೆ ತಾಕಿದವು. ಮಾಲೀಕರು ಹೊರಟು ಹೋದರು, ಆದರೆ ಅವರ ಹಿಂದೆ ಬೋಸ್ಕೋನ ದೃಢತೆಯ ಧ್ವನಿ ಉಳಿಯಿತು. ಅವರು ಪ್ರಾರ್ಥನೆಗೆ ತಲೆ ಬಾಗಿದರು ಮತ್ತು ಹೇಳಿದರು, ಪ್ರಭುವೇ, ಈ ಮಕ್ಕಳ ಕನಸುಗಳನ್ನು ನಾನು ಕತ್ತಲಿಗೆ ಬಿಡಲಾರೆ. ಅವರ ಜೀವನದ ಬೀಜ ನೀನೇ ಬೆಳೆಸು. ಅದಿನ ಸಂಜೆ ಬೋಸ್ಕೋ ಮಕ್ಕಳನ್ನು ಸೇರಿಸಿಕೊಂಡು ಮಾತನಾಡಿದರು, ನಿಮ್ಮ ಕೆಲಸ ಯಂತ್ರಗಳೊಡನೆ ಅಲ್ಲ, ಜೀವನದೊಂದಿಗೆ. ನಿಮ್ಮ ಕೈಗಳಲ್ಲಿ ಕೇವಲ ಕಬ್ಬಿಣದ ಹೂ ಹೊಳೆಯಬಾರದು, ಭವಿಷ್ಯದ ಬೆಳಕು ಚಿಮ್ಮಬೇಕು. ಅವರ ಮಾತುಗಳು ಮಕ್ಕಳು ಕಣ್ತುಂಬು ನೋಟದಿಂದ ಕೇಳಿದರು. ಅವರ ನಗೆಯೊಳಗೆ ಮತ್ತೆ ಆಶಯ ಕಿರಣ ಹೊಳೆತಿತು. ಜಾನ್ ಬೋಸ್ಕೋದ ಜೀವನವು ಮಾನವೀಯತೆಯ ಒಂದೇ ಪ್ರತಿರೂಪವಾಗಿತ್ತು. ಅವರು ಕೋಪದ ಮಾತಿಗೂ ಶಾಂತಿಯ ಉತ್ತರ ಕೊಡುವವರು. ಅವರ ಜೀವನದಲ್ಲಿ ಅನೇಕ ಸಂದರ್ಭದಲ್ಲಿ ಧೈರ್ಯವನ್ನು ಪರೀಕ್ಷಿಸುವ ಘಟನೆಗಳು ಸಂಭವಿಸಿವೆ. ಆದರೆ ಒಂದು ವಿಶೇಷ ರಾತ್ರಿ ಬೋಸ್ಕೋ ಕ್ಷಮೆಯ ಮಹತ್ವವನ್ನು ತನ್ನ ಜೀವದಿಂದಲೇ ತೋರಿಸಿದರು. ಟೂರಿನ್ ನಗರವು ಮೌನವಾಗಿ ನಿದ್ರಿಸುತ್ತಿತ್ತು. ಚರ್ಚಿನ ಹಿತ್ತಲಿನ ಸಣ್ಣ ದಾರಿಯಲ್ಲಿ ಬೋಸ್ಕೋ ಹಿಂದಿರುಗುತ್ತಿದ್ದರು. ಅವರ ಕೈಯಲ್ಲಿ ಪ್ರಾರ್ಥನಾ ಪುಸ್ತಕ, ಮನಸ್ಸಿನಲ್ಲಿ ದಿನದ ಕಳಕಳಿ, ಆದರೆ ಹೃದಯದಲ್ಲಿ ಶಾಂತಿ. ಬೀದಿಯ ತುದಿಯಲ್ಲಿ ಕತ್ತಲಲ್ಲೊಂದು ನೆರಳು ಚಲಿಸಿತು. ಬೋಸ್ಕೋ ಕೆಲ ಪಾದಗಳು ಮುಂದೆ ಬಂದಾಗ ಆ ನೆರಳು ಮನುಷ್ಯನ ಆಕಾರ ಪಡೆದಿತು. ಕಣ್ಣಿನಲ್ಲಿ ಕೋಪ, ಕೈಯಲ್ಲಿ ಕತ್ತಿ ಚಮಕಿತು. ಆ ವ್ಯಕ್ತಿ ಕೋಪದಿಂದ ಕೂಗಿದ, ನೀನೇ ಬೋಸ್ಕೋನ? ನೀನೇ ನನ್ನ ಬದುಕನ್ನು ಹಾಳು ಮಾಡಿದವರು. ನನ್ನ ಮಗು ನಿನ್ನ ತರಬೇತಿಯಲ್ಲಿ ಕೆಲಸ ಮರೆತು ಹೋದ. ಇಂದು ನಿನ್ನ ಜೀವ ನನ್ನ ಕೈಯಲ್ಲಿ. ಬೋಸ್ಕೋ ಕ್ಷಣಕಾಲ ನಿಂತು ಕಣ್ಣು ಮೇಲೆತ್ತಿದರು. ಆ ವ್ಯಕ್ತಿ ಹತ್ತಿರ ಬಂದ. ಕತ್ತಿಯು ಬೆಳಕಿನಲ್ಲಿಂದು ಬೆಳಗಿತು. ಆದರೆ ಆ ಕ್ರೋಧದ ಕ್ಷಣದಲ್ಲಿ ಆಕಾಶದಿಂದ ಶಬ್ದವೊಂದರಂತೆ ನಾಯಿ ಭೂಂಕರಿಸಿತು. ಬೋಸ್ಕೋದ ಪ್ರೀತಿಪಾತ್ರ ನಾಯಿ ಗ್ರಿಗಿಯೋ ವಿದ್ಯುತ್ ಸಿಡಿಲಿನಂತೆ ಮುಂದೆ ಬಂದು ಆ ವ್ಯಕ್ತಿಯ ಕೈ ಹಿಡಿದ. ಭಯದಿಂದ ಕತ್ತಿ ನೆಲಕ್ಕೆ ಬಿತ್ತು. ಆ ವ್ಯಕ್ತಿ ಬೆಚ್ಚಿಬಿದ್ದ. ಬೋಸ್ಕೋ ಕೈಯನ್ನು ಎತ್ತಿ ಶಾಂತ ಧ್ವನಿಯಲ್ಲಿ ಹೇಳಿದರು, ಇಲ್ಲ ಗ್ರಿಗಿಯೋ, ಬಿಡು, ಹಾನಿ ಮಾಡಬೇಡ. ಆ ನಾಯಿ ಶಾಂತವಾಗಿ ಹಿಂದಕ್ಕೆ ಸರಿಯಿತು ಮತ್ತು ಬೋಸ್ಕೋ ಆಕ್ರಮಣಕಾರನ ಹತ್ತಿರ ಕುಳಿತುಕೊಂಡರು. ನಿನಗೆ ಏನಾಯಿತು ಮಗನೇ? ಏಕೆ ಈ ಕೋಪ ಎಂದು ಬೋಸ್ಕೋ ಕೇಳಿದರು. ಆ ವ್ಯಕ್ತಿ ನಡುಗಿ ಮಾತನಾಡಿದ, ನನ್ನ ಮಗ ನಿನ್ನ ಆಶ್ರಮಕ್ಕೆ ಹೋದ. ನೀನು ಅವನಿಗೆ ಮಾತು ಕಲಿಸಿದ್ದೀಯಾ? ಕೆಲಸ ಬಿಟ್ಟು ಓದಿನ ಹಾದಿಯಲ್ಲಿ ಕಳುಹಿಸಿದ್ದೀಯಾ? ಇದರ ಪರಿಣಾಮವಾಗಿ ನಮ್ಮ ಕುಟುಂಬ ಹಾಳಾಯಿತು ಎಂದು ನಾನು ಯೋಚಿಸಿದೆ. ನಾನು ನಿನ್ನನ್ನು ಕೊಲ್ಲಲು ಬಂದೆ. ಆದರೆ ನಿನ್ನ ನಾಯಿಯ ಪ್ರಾಣ ರಕ್ಷಣೆ ಮತ್ತು ನಿನ್ನ ಶಾಂತ ಧ್ವನಿಯನ್ನು ಕಂಡು ನನಗೆ ನನ್ನ ತಪ್ಪು ಅರಿವಾಯಿತು. ಬೋಸ್ಕೋ ನಿಧಾನವಾಗಿ ಅವನ ಕೈ ಹಿಡಿದರು. ನಿನ್ನ ಮಗನ ಬದುಕು ನಿನ್ನ ಕಣ್ಣಲ್ಲಿ ಕತ್ತಲಾಗಿ ಕಂಡಿದೆಯೇನೋ, ಆದರೆ ಪ್ರಭುವಿನ ದೃಷ್ಟಿಯಲ್ಲಿ ಅದು ಬೆಳಕಿನ ಹಾದಿ. ಕೋಪ ಕತ್ತಲೆಯಲ್ಲಿ ಹುಟ್ಟುತ್ತದೆ, ಕ್ಷಮೆ ಬೆಳಕಿನಲ್ಲಿ ಬೆಳೆಯುತ್ತದೆ. ನೀನು ಅದನ್ನು ಅನುಭವಿಸು. ಆ ವ್ಯಕ್ತಿಯ ಕಣ್ಣೀರು ಧಾರೆಯಾಗಿ ಹರಿಯಿತು. ಅವನು ಬೋಸ್ಕೋದ ಪಾದಗಳಿಗೆ ಬಿದ್ದು ಅತ್ತ. ನನ್ನ ಕ್ಷಮಿಸು ಪಾದ್ರಿ, ನಾನು ಪಾಪ ಮಾಡಿದೆ ಎಂದನು. ಬೋಸ್ಕೋ ಅವನನ್ನು ಎಬ್ಬಿಸಿ ಹೇಳಿದರು, ನಾನು ನಿನ್ನನ್ನು ಕ್ಷಮಿಸಿದೆ ಮಗನೇ. ಆದರೆ ಈಗ ನಿನ್ನ ಹೊಣೆ ಕ್ಷಮೆ ಕಲಿಯು, ಪ್ರೀತಿಯನ್ನು ಹಂಚು. ಆ ರಾತ್ರಿ ಬೋಸ್ಕೋ ತನ್ನ ಕೋಣೆಗೆ ಹಿಂತಿರುಗಿ ದೇವರಿಗೆ ಪ್ರಾರ್ಥಿಸಿದರು, ಪ್ರಭುವೇ, ಧನ್ಯವಾದಗಳು, ನೀನು ಹಲ್ಲೆಗಿಂತಲೂ ಪ್ರೀತಿ ಶಕ್ತಿಯೇ ದೊಡ್ಡದು ಎಂದು ಮತ್ತೆ ತೋರಿಸಿದ್ದಿ. ಗ್ರಿಗಿಯೋ ಬೋಸ್ಕೋದ ಕಾಲದ ಬಳಿಯಲ್ಲಿ ನೆಲಕ್ಕುರುಳಿ ನಿದ್ರಿಸುತ್ತಿದ್ದ ನಿಶ್ಶಬ್ದ ಕಾವಲುಗಾರನಂತೆ. ಈ ಘಟನೆ ಜಾನ್ ಬೋಸ್ಕೋದ ಜೀವನದ ಅಮರ ಪುಟವಾಯಿತು. ಹಲ್ಲೆಗೆ ಪ್ರತಿಯಾಗಿ ಹಿಂಸೆ ಮಾಡಲಿಲ್ಲ, ಬದಲಾಗಿ ಪ್ರೀತಿಯಿಂದ ಶತ್ರುವನ್ನೇ ಸ್ನೇಹಿತನನ್ನಾಗಿಸಿದರು. ಅವರ ಜೀವನದ ಈ ಘಟನೆಯು ಇಂದಿಗೂ ಒಂದು ಶಾಶ್ವತ ಪಾಠ ನೀಡುತ್ತದೆ. ನ್ಯಾಯದ ಮಾರ್ಗದಲ್ಲಿ ನಮಗೆ ರಕ್ಷಣೆ ಕೊಡುವ ಶಸ್ತ್ರ ಎಂದಿಗೂ ಹಿಂಸೆ ಅಲ್ಲ, ಅದು ಕ್ಷಮೆಯೇ. ದೀಪದ ಬೆಳಕು ದೇವರ ಭಾವನೆ ತುಂಬಿಸುತ್ತಿತ್ತು. ಆಗ ಬಾಗಿಲಿನ ಬಳಿ ತುರ್ತುವಾದ ಧ್ವನಿ. ಒಂದು ಮಹಿಳೆ ಕಣ್ಣೀರಿನಿಂದ ಮುಚ್ಚಿದ ಮುಖದೊಂದಿಗೆ ಒಳಬಂದಳು. ಅವಳ ಮುಖದಲ್ಲಿ ಅಪಾರ ನೋವು, ಧ್ವನಿಯಲ್ಲಿ ಬೇಡಿಕೆಯ ತೀವ್ರತೆ. ಅವಳು ನಡುಗಿ ಮಾತನಾಡಿದಳು, ಪಾದ್ರಿ ಬೋಸ್ಕೋ, ನನ್ನ ಗಂಡನನ್ನು ಪೊಲೀಸರವರು ಜೈಲಿಗೆ ಕರೆದಿದ್ದಾರೆ. ಅವನು ತಪ್ಪು ಮಾಡಿದ್ದಾನೆ, ಕಳ್ಳತನಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದಾನೆ.
ನಾನು ಏನನ್ನೂ ಮಾಡಲಾರೆ. ನೀವು ಮಾತ್ರ ಅವನನ್ನು ನೋಡಬಹುದು. ಅವನ ಮನಸ್ಸು ಬದಲಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಬೋಸ್ಕೋ ಕ್ಷಣಕಾಲ ಶಾಂತವಾಗಿ ನಿಂತು ಆಕೆಯ ಕಣ್ಣೀರಿಗೆ ಕೈತಾಗಿಸಿದರು. ಭಯಪಡಬೇಡಿ ಮಹಿಳೆಯೇ ಎಂದರು ಅವರು. ದೇವರ ಕರುಣೆ ಯಾವ ಕತ್ತಲಿನಲ್ಲಾದರೂ ತಾಗಬಲ್ಲ ಬೆಳಕು. ನಾಳೆ ನಾನು ಅವನನ್ನು ನೋಡುತ್ತೇನೆ. ಮುಂದಿನ ದಿನ ಬೆಳಗ್ಗೆ ಬೋಸ್ಕೋ ನಗರ ಜೈಲಿನ ಬಾಗಿಲು ತಲುಪಿದರು. ಕಾವಲುಗಾರರಿಗೆ ತನ್ನ ಪರಿಚಯ ನೀಡಿ ಒಳಗೆ ಪ್ರವೇಶಿಸಿದರು. ಒಳಗೆ ಮಡುಗಟ್ಟಿದ ವಾತಾವರಣ, ಕಲ್ಲಿನ ಗೋಡೆಗಳ ನಡುವೆ ಮೌನದ ಕಂಪನ. ಒಂದು ಕಾರಾಗೃಹ ಕೋಣೆಯೊಳಗೆ ಆ ಮಹಿಳೆಯ ಗಂಡ ಕುಳಿತಿದ್ದ. ಕಣ್ಣುಗಳಲ್ಲಿ ಲಜ್ಜೆ, ಹೃದಯದಲ್ಲಿ ಪಶ್ಚಾತ್ತಾಪದ ನಿಧಾನ ಕಿಡಿ. ಬೋಸ್ಕೋ ನಿಧಾನವಾಗಿ ಒಳಗೆ ಹೋಗಿ ಹೇಳಿದ್ರು, ಮಗನೇ, ನಿನ್ನ ಹೆಂಡತಿ ಕಣ್ಣೀರು ಹಾಕುತ್ತಿದ್ದಾಳೆ. ನೀನು ಮಾಡಿದ ತಪ್ಪು ನಿನ್ನ ಬಾಳನ್ನು ಮುಚ್ಚಬಹುದು, ಆದರೆ ದೇವರ ದಯೆ ಎಂದಿಗೂ ಮುಕ್ತವಾಗಿರುತ್ತದೆ. ನಿನಗೆ ನಿಜವಾಗಿ ಪಶ್ಚಾತ್ತಾಪವಿದೆಯೇ? ಆ ವ್ಯಕ್ತಿ ತಲೆ ಎತ್ತಿ ನೋಡಿದ. ಕಣ್ಣೀರು ಕಪ್ಪಾಗಿದ್ದ ತೊರೆಹಾದಿಯಂತೆ ಜಾರಿತು. ಪಾದ್ರಿ, ನಾನು ಪಾಪಿ. ಬಡತನ ನನ್ನನ್ನು ಕಳ್ಳನನ್ನಾಗಿಸಿದೆ. ನಾನು ಹೆಂಡತಿಯ ಮುಖವೂ ನೋಡುವ ಧೈರ್ಯವಿಲ್ಲ. ದೇವರು ನನ್ನನ್ನು ಕ್ಷಮಿಸುತ್ತಾನೆಯಾ ಎಂದು ಅವನು ನಡುಗಿ ಕೇಳಿದ. ಬೋಸ್ಕೋ ಮುಂದಕ್ಕೆ ಬಂದು ಅವನ ಕೈ ಹಿಡಿದರು. ದೇವರು ನಿನ್ನ ಕೋಪವನ್ನು ನೋಡುತ್ತಿಲ್ಲ ಮಗನೇ, ನಿನ್ನ ಹೃದಯದ ವಿನಯವನ್ನು ನೋಡುತ್ತಿದ್ದಾನೆ. ನೀನು ಒಪ್ಪಿಕೊಳ್ಳು, ನಿನ್ನ ಪಾಪವನ್ನು ಹೇಳು ಮತ್ತು ನಿನ್ನ ಒಳಗಿನ ಬಂಧನ ಮುರಿಯು. ನಿಜವಾದ ಬಂಧನವಂತೂ ಜೈಲಿನ ಗೋಡೆಗಳಲ್ಲ, ಪಶ್ಚಾತ್ತಾಪವಿಲ್ಲದ ಹೃದಯದಲ್ಲಿದೆ. ಟೂರಿನ್ ನಗರದ ಜೈಲಿನ ಕಲ್ಲಿನ ಗೋಡೆಗಳು ಮಾನವ ಪಾಪದ ಪ್ರತಿಧ್ವನಿಗಳಂತೆ ನಿಂತಿದ್ದುವು. ಆ ಗೋಡೆಗಳ ಒಳಗೆ ಬದುಕು ಎಂದರೆ ಕತ್ತಲೆಯ ಚಿತ್ರ. ಆದರೆ ಜಾನ್ ಬೋಸ್ಕೋಗೆ ಆ ಗೋಡೆಗಳ ಒಳಗಿನ ಜನರು ಪಾಪಿಗಳು ಅಲ್ಲ, ಕೇವಲ ದಾರಿ ತಪ್ಪಿದ ಆತ್ಮಗಳು ಎನ್ನುವ ನಂಬಿಕೆಯಿತ್ತು. ಒಂದು ಬೆಳಗ್ಗೆ ಅವರು ಜೈಲು ಅಧಿಕಾರಿಗಳಿಗೆ ಭೇಟಿ ನೀಡಲು ಹೊರಟರು. ಹೃದಯದಲ್ಲಿ ದೇವರ ಬಲಿಷ್ಠ ನಂಬಿಕೆ, ಮುಖದಲ್ಲಿ ಶಾಂತ ನಗು. ಅವರು ಕಚೇರಿಯೊಳಗೆ ಹೋದಾಗ ಅಧಿಕಾರಿಗಳು ತಾತ್ಕಾಲಿಕ ಆಶ್ಚರ್ಯದಿಂದ ನೋಡಿದರು. ಬೋಸ್ಕೋ ಸೌಮ್ಯ ಧ್ವನಿಯಲ್ಲಿ ಮಾತನಾಡಿದರು, ನಾನು ಈ ಜೈಲಿನ ಕೈದಿಗಳನ್ನು ಒಂದು ದಿನಕ್ಕೆ ನನ್ನೊಂದಿಗೆ ಕೊಂಡು ಹೋಗಲು ಬಯಸುತ್ತೇನೆ. ಅವರಿಗೆ ದೇವರ ಬಲ ಮತ್ತು ಪ್ರೀತಿಯ ಅನುಭವ ಮಾಡಿಸಲು ಬಯಸುತ್ತೇನೆ. ಅಧಿಕಾರಿ ತಕ್ಷಣ ನಕ್ಕರು. ಪಾದ್ರಿ ಬೋಸ್ಕೋ, ನೀವು ಹಾಸ್ಯ ಮಾಡುತ್ತಿದ್ದೀರಾ? ಈ ಕೈದಿಗಳಿಗೆ ಅವಕಾಶ ಕೊಟ್ಟರೆ ಅವರು ಎಲ್ಲರೂ ಓಡಿ ಹೋಗುತ್ತಾರೆ. ಜೈಲಿನ ಹೊರಗಡೆ ಇವರ ಮೇಲೆ ನಂಬಿಕೆ ಇಡುವುದು ಅಸಾಧ್ಯ. ಬೋಸ್ಕೋ ಶಾಂತವಾಗಿ ತಲೆಯಾಡಿಸಿದರು. ಅವರು ಓಡಿ ಹೋಗುವುದಿಲ್ಲ ಎಂದರು ಅವರು ದೃಢವಾಗಿ. ಸರ್, ಈ ಜನರಲ್ಲಿ ಪಾಪವಿದ್ದರೂ ಮನುಷ್ಯತ್ವವೂ ಇದೆ. ನಾನು ಅವರ ಹೃದಯವನ್ನು ದೇವರತ್ತ ಕರೆದೊಯ್ಯುವೆ. ಒಂದು ದಿನ ನನಗೆ ನೀಡಿ, ನಂಬಿಕೆ ಇಡಿ. ಅಧಿಕಾರಿ ಕಣ್ಣೆತ್ತಿ ಕೋಪದಿಂದ ಹೇಳಿದರು, ನೀನು ಅವರನ್ನು ತರಲಿಲ್ಲವೆಂದರೆ ನಿನಗೆ ಶಿಕ್ಷೆ ಬರುತ್ತದೆ ಎಂಬುದು ಗೊತ್ತೇ? ಬೋಸ್ಕೋ ಸೌಮ್ಯ ನಗೆಯಿಂದ ಉತ್ತರಿಸಿದರು, ಅವರು ಮರಳಿ ಬರುತ್ತಾರೆ ಎಂದು ನಾನೇ ಭರವಸೆ ಕೊಡುತ್ತೇನೆ. ನನ್ನ ನಂಬಿಕೆ ನನ್ನ ಶಸ್ತ್ರ. ಬಹಳ ಚರ್ಚೆಯ ನಂತರ ಅಧಿಕಾರಿಗಳು ಧೈರ್ಯವಿಲ್ಲದೆ ಒಪ್ಪಿಕೊಂಡರು. ಮುಂದಿನ ದಿನ ಬೋಸ್ಕೋ ಎಲ್ಲ ಕೈದಿಗಳ ಮುಂದೆ ನಿಂತು ಮಾತನಾಡಿದರು, ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಇಂದು ನೀವು ಸ್ವತಂತ್ರವಾಗಿದ್ದೀರಿ, ಆದರೆ ಪ್ರಾಮಾಣಿಕತೆ ಮತ್ತು ಕೃತಜ್ಞತೆಯ ಬಂಧನದಲ್ಲಿ ಮಾತ್ರ. ಹೊರಗೆ ತೆರೆದ ಬಾಗಿಲು, ಕೈದಿಗಳ ಮುಖದಲ್ಲಿ ಆಶ್ಚರ್ಯ ಮತ್ತು ಧೈರ್ಯ. ಅವರು ಹೊರಟರು, ಬೋಸ್ಕೋದ ಜೊತೆ. ಅವರು ಅವರನ್ನು ನದಿ ತೀರದತ್ತ ಕರೆದರು. ಅಲ್ಲಿ ಅಳಲಿನ ಬದಲಿಗೆ ಶಾಂತಿಯ ವಾತಾವರಣ. ಕೆಲವರು ಮೊಟ್ಟ ಮೊದಲ ಬಾರಿಗೆ ಗಗನವನ್ನು ಮುಕ್ತವಾಗಿ ನೋಡುತ್ತಿದ್ದರು. ಬೋಸ್ಕೋ ಅವರಿಗೆ ಪ್ರೀತಿ, ಕ್ಷಮೆ ಮತ್ತು ದೇವರ ಕರುಣೆಯ ಮಾತುಗಳನ್ನಾಡಿದರು. ನೀವು ಮಾನವರೆಂದು ಮರೆಯಬೇಡಿ ಎಂದರು ಅವರು. ದೇವರು ನಿಮ್ಮಲ್ಲಿಯೂ ಬೆಳಕಿದೆ ಎಂದು ನಂಬುತ್ತಾನೆ. ಆ ವೇಳೆ ಒಬ್ಬ ಮಹಿಳೆ ನಡುಗಿ ಬಂದು ಬೋಸ್ಕೋನ ಕಾಲು ಹಿಡಿದರು. ಪಾದ್ರಿ, ನನ್ನ ಗಂಡು ಈ ಕೈದಿಗಳಲ್ಲಿ ಒಬ್ಬ ಎಂದಳು ಅಳುತ್ತಾ. ಅವನ ಮುಖವನ್ನು ಮತ್ತೆ ನೋಡಬೇಕೆಂಬ ಆಸೆಯಷ್ಟೇ ಇದೆ. ಬೋಸ್ಕೋ ನಿಧಾನವಾಗಿ ತಲೆಯಾಡಿಸಿ ಅವಳನ್ನು ಅವಳ ಪತಿಯ ಬಳಿಗೆ ಕರೆದುಕೊಂಡು ಹೋದರು. ಆ ಕ್ಷಣದಲ್ಲಿ ಇಬ್ಬರ ಕಣ್ಣೀರು ಒಂದಾಗಿ ಹರಿಯಿತು. ಬೋಸ್ಕೋ ಪ್ರಾರ್ಥನೆಗೆ ಕೈ ಹಿಡಿದು ಹೇಳಿದರು, ನೋಡಿ, ಪ್ರೀತಿಯೇ ಕ್ಷಮೆಯ ನಿಯತಿ. ಈ ದೃಷ್ಟಿಯೇ ದೇವರ ರೂಪ. ಸಂಜೆ ವೇಳೆ ಸೂರ್ಯ ಅಸ್ತಮಿಸುತ್ತಿದ್ದ. ಬೋಸ್ಕೋ ಕೈದಿಗಳನ್ನು ಮತ್ತೆ ಸೇರಿಸಿಕೊಂಡು ಹೇಳಿದರು, ಇದಲ್ಲ, ಇದೀಗ ನಾವು ಹಿಂದಿರುಗೋಣ. ನನ್ನ ನಂಬಿಕೆಯನ್ನು, ನಿಮ್ಮ ಗೌರವವನ್ನು ಕಾಪಾಡೋಣ. ಎಲ್ಲರೂ ಮೌನವಾಗಿ ತಲೆಬಾಗಿದರು. ಅವರು ನಿಧಾನವಾಗಿ ತಮ್ಮ ಕಾಲುಗಳಿಂದ ತಾವು ಬಂದ ದಾರಿಗೆ ಹಿಂತಿರುಗಿದರು. ಯಾರೊಬ್ಬರೂ ಓಡಿ ಹೋಗಲಿಲ್ಲ. ಅವರು ಜೈಲಿಗೆ ತಲುಪಿದಾಗ ಅಧಿಕಾರಿ ಬೆರಗಾದರು. ಎಲ್ಲರೂ ಹಿಂದಿರುಗಿದ್ರಾ ಎಂದು ಪ್ರಶ್ನಿಸಿದರು. ಬೋಸ್ಕೋ ನಗುತ್ತಾ ಹೇಳಿದರು, ನಂಬಿಕೆಯ ಕೈ ಹಿಡಿದವರು ದಾರಿ ತಪ್ಪುವುದಿಲ್ಲ ಸರ್. ಆ ರಾತ್ರಿ ನಗರ ಮೌನವಾಗಿತ್ತು. ಆದರೆ ಬೋಸ್ಕೋದ ಮಾತುಗಳು ಅಧಿಕಾರಿಗಳ ಹೃದಯದಲ್ಲಿ ಪ್ರತಿಧ್ವನಿಸುತ್ತಿದ್ದುವು. ಅವರು ಅರಿತುಕೊಂಡರು, ಶಸ್ತ್ರದಿಂದ ಆಗದದ್ದನ್ನು ನಂಬಿಕೆಯು ಮಾಡಬಲ್ಲದು.
ಬೋಸ್ಕೋ ಮತ್ತೊಮ್ಮೆ ಮಾನವೀಯತೆಯ ವಿಜಯವನ್ನು ದೃಢಪಡಿಸಿದರು. ಪ್ರೀತಿಯಲ್ಲಿ ಬಂಧಿತ ಬಂಧಿಗಳು ಎಂದಿಗೂ ತಪ್ಪೋಲ್ಲ. ಬಂಧಿಗಳ ಮರಳುವ ಅದ್ಭುತ ಯಾತ್ರೆ. ಸಂಜೆಯ ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದ. ಆಕಾಶದ ಕೆಂಪು ಕಿರಣಗಳು ನದಿ ತೀರದ ಮೇಲೆ ಹರಡಿಕೊಂಡು ಆ ದಿನದ ಬೆಳಕಿನಂತೆ ಮಾನವೀಯ ನಂಬಿಕೆಯ ಬೆಳಕನ್ನು ಹರಡುತ್ತಿದ್ದುವು. ಬೋಸ್ಕೋ ನದಿ ತೀರದಲ್ಲಿ ಎಲ್ಲ ಕೈದಿಗಳನ್ನು ಸೇರಿಸಿದ. ಅವರು ದಿನವಿಡೀ ಪ್ರಾರ್ಥಿಸಿದ ಧ್ವನಿ, ಕಣ್ಣೀರು, ಪಶ್ಚಾತ್ತಾಪದ ಮಾತುಗಳು ನಾವು ಅಂತಿಮವಾಗಿ ಮೌನಕ್ಕೆ ತಲುಪಿತ್ತು. ಬೋಸ್ಕೋ ಅವರ ಮುಂದೆ ನಿಂತು ಶಾಂತ ಧ್ವನಿಯಲ್ಲಿ ಹೇಳಿದರು, ಮಗನ್ಮಕ್ಕಳೇ, ನಾವು ಇಂದು ದೇವರ ಪರಿಪೂರ್ಣ ದಯೆಯ ಸ್ಪರ್ಶ ಅನುಭವಿಸಿದ್ದೇವೆ. ನಿಮಗೆ ಈಗ ಮುಕ್ತ ಹಾದಿಯು ಸಿಕ್ಕಿದೆ. ನೀವು ಬಯಸಿದರೆ ಓಡಿ ಹೋಗಬಹುದು. ನಿಮ್ಮ ಪಾದಕ್ಕೆ ಬೀಗ ಇಲ್ಲ, ನಿಮ್ಮ ಕತ್ತಿಗೆ ಕಟ್ಟಿಯಿಲ್ಲ. ಆದರೆ ನಾನು ನಂಬಿಕೆಯ ಬೀಗದಲ್ಲಿ ನಿಮಗೆ ಬಂಧಿಸಿದ್ದೇನೆ. ಈಗ ಹೇಳಿ, ನಾವು ಎಲ್ಲ ಓಡುವುದು. ಕೆಲವು ಕ್ಷಣಗಳು ಮೌನ. ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ಕೈದಿಗಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಕೆಲವರು ನೆಲದತ್ತ ಬಾಗಿ ನಿಂತರು. ಮಧ್ಯವಯಸ್ಕ ಕೈದಿಯೊಬ್ಬ ಎದ್ದು ಬೋಸ್ಕೋದ ಕೈ ಹಿಡಿದು ಹೇಳಿದರು, ಪಾದ್ರಿ, ನಮ್ಮ ಜೀವನದಲ್ಲಿ ಯಾರೂ ನಮ್ಮ ಮೇಲೆ ನಂಬಿಕೆ ಇಟ್ಟಿರಲಿಲ್ಲ. ನೀವು ನಮ್ಮ ಮೇಲೆ ನಂಬಿರುವುದರಿಂದಲೇ ನಾವು ಬದಲಾಗುತ್ತಿದ್ದೇವೆ. ನಾವು ಎಲ್ಲರೂ ನಿಮ್ಮ ಜೊತೆ ಹಿಂದಿರುಗುತ್ತೇವೆ. ಬೋಸ್ಕೋ ಕಣ್ಣೀರು ಮಡುಗಟ್ಟಿದರು, ನಗಿದರು. ದೇವರು ನಿಮ್ಮ ಹೃದಯಗಳಲ್ಲಿ ಮಾತನಾಡಿದ್ದಾನೆ ಎಂದರು ಅವರು. ಹಾಗೆ ಕೈದಿಗಳ ಗುಂಪು ನಿಧಾನವಾಗಿ ಪಯಣ ಪ್ರಾರಂಭಿಸಿತು. ಬೆಳಕಿಲ್ಲದ ಆ ಹಾದಿಯಲ್ಲಿ ಅವರ ಹೆಜ್ಜೆಗಳಲ್ಲಿ ಶಾಂತಿಯ ಶಬ್ದ ಮಾತ್ರ. ದಾರಿ ಮಧ್ಯೆ ಕೆಲವು ಜನ ನಗರವಾಸಿಗಳು ಅವರನ್ನು ನೋಡಿದರು. ಕೆಲವರು ಕುತೂಹಲದಿಂದ ಹೇಳಿದರು, ಇವರು ಕೈದಿಗಳಲ್ಲವೇ? ಕಾವಲುಗಾರರಿಲ್ಲ. ಬೋಸ್ಕೋ ತಲೆ ಎತ್ತಿ ಉತ್ತರಿಸಿದರು, ಕಾವಲುಗಾರರು ಅವರ ಒಳಗಿನ ನಂಬಿಕೆ. ಜನ ಬೆರಗಾದರು. ನದಿ ದೂರವಾಗುತ್ತಿದ್ದಂತೆ ಕಾರಾಗೃಹದ ಬಾಗಿಲುಗಳು ದೂರದಿಂದ ಕಾಣುತ್ತಿದ್ದುವು. ಆ ಕ್ಷಣದಲ್ಲಿ ಯಾರೂ ಓಡಿ ಹೋಗುವ ಯೋಚನೆ ಮಾಡಲಿಲ್ಲ. ಬದಲಿಗೆ ಎಲ್ಲರ ಮನಸ್ಸಿನಲ್ಲಿ ಬಲವಾದ ಕೃತಜ್ಞತೆ, ಮೌನ ಪ್ರಾರ್ಥನೆ. ಒಬ್ಬ ಹುಡುಗ ಕೈದಿ ಬೋಸ್ಕೋದ ಕಡೆ ತಿರುಗಿ ಕೇಳಿದ, ಪಾದ್ರಿ, ಜೈಲು ಬಾಗಿಲು ನಮ್ಮ ಜೀವನದ ಅಂತ್ಯ ಅಲ್ಲವೇ? ಬೋಸ್ಕೋ ಉತ್ತರಿಸಿದರು, ಪಾಪದಿಂದ ಮುಕ್ತವಾದ ಹೃದಯವೇ ನಿಜವಾದ ಸ್ವಾತಂತ್ರ್ಯ. ನೀವು ಅಲ್ಲಿ ದೇಹದಿಂದ ಬಂಧಿತರು, ಆತ್ಮದಿಂದ ಮುಕ್ತರು. ಅಂತಿಮವಾಗಿ ಅವರು ಜೈಲು ಬಾಗಿಲು ತಲುಪಿದರು. ಕಾವಲುಗಾರರು ದೀಪ ಹಿಡಿದು ಕಾಯುತ್ತಿದ್ದರು. ಅಧಿಕಾರಿಯು ಸ್ವತಃ ಬಾಗಲಲ್ಲಿ ನಿಂತಿದ್ದ. ಅವರು ಕೈದಿಗಳನ್ನೆಣಿಸಿ ಎಚ್ಚರಿಯಿಂದ ಹೇಳಿದರು, ಎಲ್ಲರೂ ಹಿಂದಿರುಗಿದ್ದಾರಾ? ಯಾರೂ ಪರಾರಿಯಾಗಲಿಲ್ಲವೇ? ಒಬ್ಬರೂ ನಿಶ್ಶಬ್ದವಾಗಿ ತಲೆಬಾಗಿದರು. ಬೋಸ್ಕೋ ನಿಧಾನವಾಗಿ ಹೇಳಿದರು, ಅವರು ನನ್ನ ಸಂಗಾತಿಗಳು ಅಲ್ಲ, ದೇವರ ಮಕ್ಕಳು. ದೇವರು ನಂಬಿದವನಿಂದ ಯಾವ ಧೋಖಾಗಳು ನಡೆಯುವುದಿಲ್ಲ. ಜೈಲಿನ ಒಳಗೆ ಪ್ರವೇಶಿಸಿದಾಗ ಕೈದಿಗಳು ತಲೆ ತಗ್ಗಿಸಿ ಪ್ರಾರ್ಥನೆ ಮಾಡಿದರು. ಅಧಿಕಾರಿಗಳ ಕಣ್ಣುಗಳಲ್ಲೂ ಆಶ್ಚರ್ಯ ಹಾಗೂ ಭಾವನಾವೇಗ. ಅವರು ಹಾಡಿನಂತೆ ನಡುಗಿ ಹೇಳಿದರು, ಪಾದ್ರಿ, ನೀವು ಕಾವಲುಗಾರರಿಲ್ಲದೆ ಕಾವಲು ಮಾಡಿದ್ದೀರಿ. ಆ ರಾತ್ರಿ ಜೈಲು ಕತ್ತಲಿನಲ್ಲಿ ಮೌನವಾಗಿದ್ದರೂ ಅದರೊಳಗೆ ಕ್ರಾಂತಿ ನಡೆದಿತ್ತು. ಆ ಬಂಧಿಗಳು ಮರಳಿ ಬಂದವರು ಪಶ್ಚಾತ್ತಾಪದಿಂದ ಅಲ್ಲ, ಪ್ರೀತಿಯಿಂದ. ನಂಬಿಕೆಯು ಕಲ್ಲಿನ ಗೋಡೆಗಳಿಗೂ ಬೆಳಕು ತುಂಬಿಸಬಹುದೆಂದು ಆ ದಿನ ದೇಶವೇ ಕಂಡಿತು. ಬೋಸ್ಕೋ ನಿಧಾನವಾಗಿ ನೋಟವನ್ನು ಆಕಾಶದತ್ತ ಎತ್ತಿ ದೇವರಿಗೆ ಧನ್ಯವಾದ ಹೇಳಿದರು, ಪ್ರಭುವೇ, ನೀನೇ ನಂಬಿಕೆಯ ನಿಜವಾದ ರಕ್ಷಣಾಧಾರ. ಒಂದು ಸಂಜೆ ಬೋಸ್ಕೋ ಆಶ್ರಮದ ಮೈದಾನದಲ್ಲಿ ಯುವಕರು ಸೇರಿದ್ದರು. ಹಸಿರು ಗಾಳಿಯಲ್ಲಿ ನಗೆಮಾತುಗಳು ಹರಡಿದ್ದುವು. ಕುಳಿ ಮುಂದೆ ಬೋಸ್ಕೋ ಕುಳಿತಿದ್ದರು. ಅವರು ನಿಧಾನವಾಗಿ ಯುವಕರನ್ನು ನೋಡುತ್ತಾ ಹೇಳಿದರು, ಮಕ್ಕಳೇ, ಇಂದು ನಾನು ನಿಮ್ಮ ಜೊತೆ ನನ್ನ ಬಾಲ್ಯದ ಕಥೆ ಹೇಳುತ್ತೇನೆ. ಅದು ಕಟ್ಟಿ ಮೇಲೆ ನಡೆಯುವ ಜೀವನದ ಪಾಠ. ಯುವಕರು ಕುತೂಹಲದಿಂದ ಬೋಸ್ಕೋ ಸುತ್ತಲೂ ನೆರೆದರು. ಅವರ ಮುಖದಲ್ಲಿ ಬೆಳಕು ತುಂಬಿತ್ತು. ಬೋಸ್ಕೋ ಮಾತನಾಡಲು ಆರಂಭಿಸಿದರು. ನನ್ನ ಬಾಲ್ಯವು ಬಡತನದಲ್ಲಿ ಜನಿಸಿತು. ತಂದೆ ತೀರಿದಾಗ ನಾನು ಕೇವಲ 2 ವರ್ಷದವನಾಗಿದ್ದೆ. ತಾಯಿ ಮಾರ್ಗರೇಟ್ ಒಬ್ಬಳೇ ನಮ್ಮನ್ನು ಪೋಷಿಸಿದಳು. ನಾವು ಊಟಕ್ಕಾಗಿಯೇ ಕಷ್ಟಪಡುತ್ತಿದ್ದೆವು. ಆದರೆ ತಾಯಿ ಎಂದಿಗೂ ಕೂಗಲಿಲ್ಲ. ಅವಳು ಹೇಳುತ್ತಿದ್ದಳು, ದೇವರು ನೋಡುವನು, ಆದರೆ ನೀನು ಶ್ರಮಿಸಲು ಹಿಂದೇಟು ಬಿಡಬೇಡ. ಆ ಸಮಯದಲ್ಲಿ ಊರಿನಲ್ಲಿ ಜನರನ್ನು ರಂಜಿಸಲು ಹಬ್ಬಗಳಲ್ಲಿ ಆಟಗಾಳು ಬರ್ತಿದ್ದರು. ನಾನು ಅವರ ಕೌಶಲ್ಯ ನೋಡಿದಾಗ ಒಂದು ದಿನ ನಿಶ್ಚಯಿಸಿದೆ, ನಾನು ನನ್ನ ಪ್ರತಿಭೆಯಿಂದಲೇ ಜನರ ಮನಸ್ಸಿನಲ್ಲಿ ಸಂತೋಷ ತರಬೇಕು. ಅಲ್ಲಿ ಅವರು ದೇವರ ಧ್ವನಿಯನ್ನು ಕೇಳಬೇಕು. ಹಾಗೆ ನಾನು ಕಟ್ಟಿ ಮೇಲೆ ನಡೆಯಲು ಅಭ್ಯಾಸ ಆರಂಭಿಸಿದೆ. ಬೆಳಗಿನ ಹೊತ್ತಿನಲ್ಲಿ 2 ಮರಗಳ ನಡುವೆ ಹಗ್ಗ ಕಟ್ಟಿ ಎಷ್ಟೋ ಬಾರಿ ಬಿದ್ದೆ. ಕೈಕಾಲುಗಳಲ್ಲಿ ಗಾಯಗಳು ಬಂದುವು. ಆದರೆ ಪ್ರತಿ ಬಾರಿ ಎದ್ದು ಮತ್ತೆ ಪ್ರಯತ್ನಿಸಿದೆ. ಸ್ವಲ್ಪ ಸಮಯದಲ್ಲಿ ನಾನು ಹಗ್ಗದ ಮೇಲೆ ನಡೆದು ತೂಕದ ಸಮತೋಲನ ಸಾಧಿಸಲು ಕಲಿತೆ. ಊರಿನ ಮಕ್ಕಳು ನನ್ನನ್ನು ನೋಡುವುದಕ್ಕೆ ಬರುವರು. ನಾನು ಹೇಳುತ್ತಿದ್ದೆನು, ಕುಶಲತೆಯ ಉದ್ದೇಶ ಹಣವಲ್ಲ, ಮನಸ್ಸಿನ ಬಲ.
ಕಟ್ಟಿ ಮೇಲೆ ನಡೆಯುವಾಗ ಒಂದು ಮಾತು ಸದಾ ನೆನಪಾಗುತ್ತಿತ್ತು. ನಿನ್ನ ದೃಷ್ಟಿಯನ್ನು ಗುರಿಯ ಮೇಲೆ ಇರಿಸು. ಕೆಳಗೆ ನೋಡಿದರೆ ಬಿದ್ದು ಹೋಗುತ್ತಿ. ಬೋಸ್ಕೋ ಕ್ಷಣಕಾಲ ನಿಂತು ಯುವಕರತ್ತ ನೋಡಿದರು. ಹಾಗೆಯೇ ಜೀವನವು ಒಂದು ಕಟ್ಟಿ, ಮಗುಳೆ. ನಮ್ಮ ಗುರಿ ದೇವರ ಆತ್ಮ, ಸತ್ಯ ಮತ್ತು ಪ್ರೀತಿ. ನೀವು ಪಾಪದ ಕತ್ತಲಿಗೆ ನೋಡಿದರೆ ಬೀಳುತ್ತೀರಿ. ಆದರೆ ದೃಷ್ಟಿ ಗುರಿಯಲ್ಲಿ ಇರಿಸಿದರೆ ದೇವರ ಕೈ ನಿಮಗೆ ಸ್ಥಿರತೆ ನೀಡುತ್ತದೆ. ಯುವಕರನಲ್ಲಿ ಕ್ಷಣದ ಮೌನ, ಕೆಲವರ ಕಣ್ಣುಗಳಲ್ಲಿ ಕಣ್ಣೀರು, ಕೆಲವರಲ್ಲಿ ಪ್ರೇರಣೆಯ ಹೊಳೆಯು. ಬೋಸ್ಕೋ ಮುಂದುವರಿಸಿದರು, ನಾನು ಆ ಸಮಯದಲ್ಲಿ ಹಿಗ್ಗಲ್ಪಟ್ಟೆ, ಆದರೆ ಆ ಹಗ್ಗವೇ ನನ್ನ ಗುರು. ಅದು ನನಗೆ ಕೇಂದ್ರೀಕರಣ, ಶಾಂತಿ ಮತ್ತು ಧೈರ್ಯ ಕಲಿಸಿತು. ಬಡತನಕ್ಕೂ ನಡುವೆ ಪ್ರಾರ್ಥನೆ ಮತ್ತು ಶ್ರಮ, ಇವೇ ಎರಡು ಬಗ್ಗೆಯೂ ನಾನು ಜೀವನ ಕಟ್ಟಿಕೊಂಡೆ. ಹಗ್ಗದ ಮೇಲೆ ನಾನು ಕೇವಲ ನಡೆದೆಂದು ನೀವು ಯೋಚಿಸಬಹುದು, ಆದರೆ ನಿಜದಲ್ಲಿ ನಾನು ಬೆಳೆದದ್ದು ಅದರ ಮೇಲೆ. ನಾನು ಅರಿತುಕೊಂಡೆ, ಜೀವನದಲ್ಲಿ ಸಮತೋಲನ ಕಳೆದುಕೊಂಡರೆ ಮನುಷ್ಯ ಬೀಳುತ್ತಾನೆ. ಗೌರವ, ಪ್ರೀತಿ ಮತ್ತು ನಂಬಿಕೆಯು ಸಮತೋಲನದ ಕಂಬಗಳು. ಯುವಕರು ನಗುತ್ತಾ ಚಪ್ಪಾಳೆ ಹೊಡೆದರು. ಬೋಸ್ಕೋ ಸಣ್ಣ ನಗು ಮುಖದಲ್ಲಿ ಮೂಡಿಸಿ ಹೇಳಿದರು, ನಾನು ಹಗ್ಗದ ಮೇಲೆ ನಡೆದ ಬಾಲಕ, ಈಗ ನಿಮ್ಮ ಹೃದಯದ ಹಗ್ಗದ ಮೇಲೆ ನಡೆಯುವ ಪಾದ್ರಿ. ನೀವು ಬೀಳದಿರಬೇಕೆಂದರೆ ನಾನು ನೀರಾಗಿ ನಿಮ್ಮ ಹಾದಿಯಲ್ಲಿ ಮೌನವಾಗಿ ಹರಿಯುತ್ತೇನೆ. ಅಂದು ರಾತ್ರಿ ಆ ಮೈದಾನದಲ್ಲಿ ಅನನ್ಯ ಮೌನವಿತ್ತು. ಚಂದ್ರನ ಬೆಳಕು ಬೋಸ್ಕೋದ ಮುಖದ ಮೇಲೆ ಬಿತ್ತು, ಅದು ದೇವರ ಶಾಂತಿಯಂತೆ ತೋರುತ್ತಿತ್ತು. ಯುವಕರು ನಿರ್ಧರಿಸಿದರು, ಅವರು ತಮ್ಮ ಜೀವನದ ಹಗ್ಗದ ಮೇಲೆ ಧೈರ್ಯದಿಂದ ನಡೆಯುತ್ತಾರೆ. ಬೋಸ್ಕೋದ ಕಥೆಯು ಕೇವಲ ಮನರಂಜನೆಯ ಕಥೆ ಇರಲಿಲ್ಲ, ಅದು ಒಂದು ಪಾಠ, ಶ್ರಮಿಸುವ ಕೈಯಲ್ಲಿ ದೇವರ ಕೃಪೆ ಸದಾ ನೆಲೆಸಿರುವ ಅಂತರಂಗ ಸತ್ಯ. ಜಾನ್ ಬೋಸ್ಕೋ, ಯುವಕರ ತಂದೆ ಎಂದು ಕರೆಯಲ್ಪಡುವವರು, ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಬಹುಬೇಧ ಭಾವನೆಗಳನ್ನು ಅನುಭವಿಸಿದರು. ಬಹು ವರ್ಷಗಳ ಸೇವೆಯ ಬಳಿಕ ಅವರ ದೇಹಕ್ಕೆ ನಿರುದ್ಯೋಗ, ಶಕ್ತಿಯ ಹೀನತೆ ಎದುರಾಯಿತು. ಆದರೆ ಅವರ ಹೃದಯ ಶ್ರದ್ಧೆ, ಪ್ರೀತಿ ಮತ್ತು ತ್ಯಾಗದಿಂದ ತುಂಬಿತ್ತು. ಆ ದಿನಗಳಲ್ಲಿ ಅವರು ಜೀವನವನ್ನೇ ಒಂದು ದರ್ಶನವಾಗಿ ಕಂಡರು. ತಮ್ಮ ಪರಿಶ್ರಮದ ಫಲ, ಸಹೋದರತ್ವ ಮತ್ತು ದೇವರ ಹತ್ತಿರ ಪೋರುವ ಭಾವನೆ. ಬೋಸ್ಕೋ ಅವರ ಆತ್ಮದಲ್ಲಿ ಯಾವತ್ತೂ ಯುವಕರಿಗಾಗಿ ಎಚ್ಚರವಾಗಿತ್ತು. ಹೆಚ್ಚು ಕಾಲ ಆರೋಗ್ಯ ಕಷ್ಟಪಡುತ್ತಿದ್ದರೂ ಕೂಡ ಅವರ ಕುರ್ಚಿಯಲ್ಲಿ ಕುಳಿತು ತಮ್ಮ ಮೊಟ್ಟ ಮೊದಲ ಮಕ್ಕಳಿಗೆ ಪ್ರಾರ್ಥನೆ, ಪಾಠ, ಸಾಂತ್ವನ ನೀಡುತ್ತಿದ್ದರು. ಕೆಲವರು ಬಂದು, ಪಾದ್ರಿ, ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಕೇಳಿದರು. ಬೋಸ್ಕೋ ಅವರ ಬೆಸುಗೆ, ನಮ್ಮ ಮಕ್ಕಳ ಪ್ರಾರ್ಥನೆಗೆ ಅವಶ್ಯಕ ಸ್ಥಿತಿ ನನ್ನ ದುರ್ಬಲತೆ ಅಲ್ಲ, ನನ್ನ ಕರ್ತವ್ಯ. 1888 ಜನವರಿ 31 ಅವರ ಅಂತಿಮ ದಿನ ಬೆಳಗಿನ ಜಾವದಲ್ಲಿ ಬಯಸಿಕೊಳ್ಳೋ ಮಕ್ಕಳಿಗೆ ಕ್ಷಮೆ, ಧೈರ್ಯ, ನಂಬಿಕೆ ಮತ್ತು ಪ್ರೀತಿಯ ಪಾಠವನ್ನು ಕೊಟ್ಟರು. ಅವರ ಹೃದಯ ಉತ್ತಮವಾಗಿರದಿದ್ದರೂ ಅವರು ಕೊನೆಯ ಸಂಕೇತವಾಗಿ, ನಾನು ನನ್ನ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತೇನೆ, ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಹೇಳಿದರು. ಮರಣದ ದಿನ ಸಾವಿರಾರು ಯುವಕರ ಪ್ರಾರ್ಥನೆಗಳಿಂದ ತುಂಬಿದ ಆಶ್ರಮ, ಬೋಸ್ಕೋ ಅವರ ಪ್ರೀತಿಯ ಹತ್ತಿರ ಒತ್ತಾಯದಿಂದ ಕುಳಿತುಕೊಂಡಿದ್ದ. ಅವರ ಪ್ರೀತಿಯ ಹೃದಯ ವಿಶ್ವದ ಅನೇಕ ಮಕ್ಕಳ ಮೌನ ಕಣ್ಣೀರಿಗೆ ಬಂದ, ಅವರು ಆಸೆ ನೀಡಿದ ವೇದನೆಯೆಲ್ಲ ಗೊತ್ತು ಮಾಡಿದ, ಶಾಂತಿಯನ್ನು ನೀಡಿದ ಸೇವಕ. ಅವರು ಅಗಲಿದ ಬಳಿಕ ಅವರ ಆಪ್ತರು, ಪೋಷಕರು ಮತ್ತು ಸಾವಿರಾರು ವಿದ್ಯಾರ್ಥಿಗಳು ಜೀವನ ಪಾಠವಾಗಿ, ಎಲ್ಲರ ದುಃಖದಲ್ಲಿ ದೇವರ ಪ್ರೀತಿಯ ಬೆಳಕು ಹೊಳೆಯಲಿ ಎಂದು ಪ್ರತಿಜ್ಞೆ ಮಾಡಿದರು. ಸಲೇಶಿಯನ್ ಸಂಘ ಅವರ ಸ್ನೇಹಮಯ ದೃಷ್ಟಿಕೋನ ಮತ್ತು ಮಾನವೀಯತೆ ಮುಂದುವರೆಸಲು ಪಣತೊಡಗಿತು. ಜಾನ್ ಬೋಸ್ಕೋ ಅವರ ಕೊನೆಯ ದಿನಗಳು ಒಂದು ಪಾಠವಾಗಿ ಉಳಿದವು. ವಯಸ್ಸು, ದುರ್ಬಲತೆ, ಎಲ್ಲವೂ ದೇವರ ಸೇವೆಯಲ್ಲಿ ಮಹತ್ವಪೂರ್ಣ ಅಲ್ಲ. ಶ್ರದ್ಧೆ, ಹೃದಯದ ಪ್ರೀತಿ ಮತ್ತು ತ್ಯಾಗವೇ ಮಾನವ ಜೀವನದ ಶ್ರೇಷ್ಠತೆ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.